ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜಿನಿ ಮೇಕ್ ಅ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 9 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 10th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ನೀವು ಕೂಡ ಕೆಲವೊಂದು ಪಾಯಿಂಟ್ಸ್ ನಿಜವಾಗ್ಲೂ ನನಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಕೂಡ ಆಗ್ತಾ ಇರುತ್ತೆ. ಅಂಡ್ ಬನ್ನಿ ಇವತ್ತಿನ 10th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಕಿಮ್ ಅನ್ನೋ ವ್ಯಕ್ತಿ ಇದ್ದಲ್ವಾ, ಟ್ರಕ್ ಡ್ರೈವರ್, ಅವನೇ ದೊಡ್ಡ ಸೈಕೋ. 20 ವರ್ಷಗಳ ಹಿಂದೆನೆ ಒಂದು ಹುಡುಗಿನ ಸಾಯಿಸಿ ಆ ಹುಡುಗಿ ತಲೆಗೆ ಕಲರ್ ಎಲ್ಲ ಕೂಡ ಮಾಡಿರ್ತಾನೆ. ಅದನ್ನ ಆ ಟೈಮಲ್ಲಿ ಅವ್ರ ಅಮ್ಮ ನೋಡಿರ್ತಾರೆ, ಬಟ್ ಪೊಲೀಸ್ ಅವ್ರ ಹತ್ರ ಹಾಕೊಟ್ಟಿರಲ್ಲ. ಇವನಿಗೆ ಅದು ಕನ್ಫರ್ಮ್ ಆಗಿರೋದಿಲ್ಲ, ಯಾರೋ ನೋಡಿದ್ರು ಅಂತ. ಅದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವನ 2ನೇ ವಿಶ್ನ ಅವನು ನೆರವೇರಿಸ್ಕೊಂಡ. ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟ್ ಹೋಗಿ ಅದು ಅವ್ರ ಅಮ್ಮನೇ ಅಂತ ಅವ್ನಿಗೆ ಇವಾಗ ಗೊತ್ತಾಗೋಯ್ತು. ಇವಾಗ ಅವನ 2nd ವಿಶ್ ನ ನೆರವೇರಿಸಿದ್ಮೇಲೆ ನಮ್ ಹೀರೋ ಬಂದ್ ಅದನ್ನ ಹೀರೋಯಿನ್ ಹತ್ರ ಹೇಳ್ತಾ ಇದ್ದಾನೆ. 20 ವರ್ಷಗಳ ಹಿಂದೆ ಅವನೇ ಒಂದು ಹುಡುಗಿನ ಸಾಯಿಸಿರೋದು. ನಾವ್ ಅನ್ಕೊಂಡಿರ್ತಾರ ಅವನೇನ್ ಒಳ್ಳೆಯವನಲ್ಲ, ಅವ್ನ್ ದೊಡ್ಡ ಸೈಕೋ. ಆ ಹುಡುಗಿದು ಡೆಡ್ ಬಾಡಿನೇ ಇವಾಗ ಯೂಟ್ಯೂಬರ್ ಎಕ್ಸ್ಪೋಸ್ ಮಾಡಿರೋದು ಅಂತೆಲ್ಲ ನಿಜ ಹೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಹೌದು ನನ್ಗೆ ಅವ್ನ ಮೇಲೆ ಫಸ್ಟ್ ಇಂದನೂ ಡೌಟ್ ಇತ್ತು, ನೀನೋ ಕಿತಾಪತಿ ಕೆಲಸ ಮಾಡ್ತಿದ್ದಾನೆ ಅಂತ. ಯಾಕಂದ್ರೆ ಒಂದಿನ ಅವನ ಟ್ರಕ್ ನ ತಗೊಂಡ್ ಬಂದು ಕೊಟ್ಟಾಗ ಹೆಡ್ಲೈಟ್ ಎಲ್ಲ ಒಡೆದೋಗಿತ್ತು. ಅದ್ರಲ್ಲಿ ಒಂದು ವೈಟ್ ಕಲರ್ ಹೇರ್ ಕೂಡ ನನಗೆ ಸಿಕ್ಕಿತ್ತು. ನನ್ಗೆ ಅವಾಗ ಇವ್ನೇನೋ ಮಾಡಿದಾನ, ಯಾವ್ದಾದ್ರು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದಾನ ಅಥವಾ ಯಾರನ್ನಾದ್ರೂ ಸಾಯಿಸಿದಾನ ಅಂತ ಡೌಟ್ ಇತ್ತು. ಇವಾಗ ಅದರಿಂದ ನನಗೆ ಕನ್ಫರ್ಮ್ ಆಯ್ತು. ಇವ್ನ್ ಯಾವ ತರ ಸೈಕೋ ಗೊತ್ತಾ, ಯಾವ ಹುಡುಗಿ ಎಲ್ಲ ತಲೆಗೆ ಕಲರ್ ಹೊಡ್ಕೊಂಡಿರ್ತಾಳೋ ಅಂತವ್ರನ್ನ ನೋಡಿ ಸಾಯಿಸ್ಬಿಟ್ಟು ಅವ್ರನ್ನ ಮಣ್ ಮಾಡೋದಕ್ಕೂ ಮುಂಚೆ ಅವ್ರ ತಲೆಗೆ ಕಲರ್ ಹಾಕ್ತಾನೆ. ಅಂತ ಕ್ಯಾಟಗಿರಿಗೆ ಸೇರಿರೋನು. ಸರಿ ಅಂತವನೆಲ್ಲ ಏನಕ್ ಭೂಮಿ ಮೇಲೆ, ನೀನು ಅಂತ ಒಂದ್ ಮಾತು ಹೇಳು, ನಾನೋಗ ಅವ್ನ ಸಾಯಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತ ನಮ್ ಹೀರೋ ಕೇಳಿದಾಗ ಇವಳು ಅಂತಾಳೆ, ಬೇಡ ಇದು ಸರಿಯಾದ ಟೈಮ್ ಅಲ್ಲ, ಅವ್ರನ್ನ ರೂಲ್ಸ್ ಪ್ರಕಾರನೇ ಹೊಡಿಯೋಣ. ಇದ್ರೂನು ಇವಾಗ ನೀನೋಗಿ ಅವನ್ನ ಸಾಯಿಸಿದ್ರು ಅಥವಾ ಇವಾಗ ಅವ್ನ ಎತ್ತಿ ಜೈಲಲ್ಲಿ ಹಾಕಿದ್ರೆ ಅವನ ಹತ್ರ 3ನೇ ವಿಶ್ ಒಂದಿದೆ. ಅದನ್ನ ಇಟ್ಕೊಂಡು ಅವ್ನ ಆರಾಮಾಗಿ ಹೊರಗಡೆ ಬರೋ ಚಾನ್ಸಸ್ ಕೂಡ ಇದೆ. ಸೊ 3ನೇ ವಿಶ್ ಕೇಳೋವರೆಗೂ ವೆಯ್ಟ್ ಮಾಡು, ಆಮೇಲೆ ನಾವು ಕೈ ಚಳಕನ ತೋರ್ಸೋಣ ಅಂತ ಇವಳು ತುಂಬಾ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿ ಹೇಳಿದಾಗ ನಮ್ ಹೀರೋಗ್ ತುಂಬಾ ಆಶ್ಚರ್ಯವಾಗಿರುತ್ತೆ. ಪರವಾಗಿಲ್ವೇ, ನನಗಿಂತ ನಿನ್ ತಲೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದಾಗ, ಹೌದೌದು ನಿನ್ ಗುರುಗಳಲ್ವಾ, ಹಂಗೆ ಇರುತ್ತೆ ನನಗೆ ಅಂತ ಇವಳು. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾನೆ, ಹಿಂಗೆ ಹೋದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಈ ಕಾಂಪಿಟೇಷನ್ ಅಲ್ಲಿ ನಾನ್ ಸೋತೋಗ್ಬಿಡ್ತೀನಿ, ಆಮೇಲೆ ನಾನ್ ನಿನಗ್ ತಲೆ ಬಾಗ್ಬೇಕು. ಇವನ್ ಬಂದು ನನ್ ತಲೆ ಕಟ್ ಮಾಡ್ಬಿಡ್ತಾನೆ ಅಂತ ಒಂದ್ ಸಿಂಪತಿಯಲ್ಲಿ ಹೇಳಿದ ತಕ್ಷಣ ಹೀರೋನ್ ಅಂತಾಳೆ, ನೀನ್ ಅದಕ್ಕೆಲ್ಲ ಏನು ಬೇಜಾರ್ ಮಾಡ್ಕೊಂಡ್ಬೇಡ ಬಿಡು, ಲಾಸ್ಟ್ ಅಂಡ್ ಫೈನಲ್ ವಿಶ್ ನ ನನ್ಗೋಸ್ಕರ ನಾನು ಕೇಳ್ಕೊಂತೀನಿ, ನಿನಗೇನು ಆಗಲ್ಲ ಅಂತ ಇವಳು ತುಂಬಾ ಪ್ರೀತಿಯಿಂದಾನೆ ಹೇಳ್ತಾಳ. ಅದು ನಮ್ ಹೀರೋಗ್ ಒಂಥರ ಡಿಸ್ಟರ್ಬ್ ಆಗೋಯ್ತು. ನಮ್ ಹೀರೋಯಿನ್ ಮೇಲೆ ಸ್ವಲ್ಪ ಲವ್ ಫೀಲ್ ಕೂಡ ಬಂದ್ಬಿಡ್ತು. ಆಮೇಲೆ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಸತ್ತಿದ್ಲಲ್ಲ ಆ ಜಾಗ, ಅವ್ನ ಅಲ್ಲಿ ಕೂತ್ಕೊಂಡು ಇವಾಗವರೆಗೂ ನಮ್ ಹೀರೋಯಿನ್ ಯಾವ್ಯಾವ ಗೆಟಪ್ ಅಲ್ಲೆಲ್ಲ ಬಂದು ಇವನ ಹತ್ರ ಎಷ್ಟೆಲ್ಲ ರಗಳೆ ಮಾಡಿರ್ತಾಳೆ, ಅದನ್ನೆಲ್ಲ ನೆನ್ಸ್ಕೊಂಡು ಇವನ ಹತ್ರ ಒಂದು ಕನ್ಸಿನ ಲೋಕದಲ್ಲಿ ತೇಲಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಆ ಚಿಕ್ಕ ಹುಡುಗ ಅಜ್ಜಂಗ ಅಂತ ಹೇಳಿದ್ವಲ್ಲ, ಅವರ ಮನೇಲಿ ತೋರಿಸ್ತಾರೆ. ನಮ್ ಹೀರೋ ಫ್ರೆಂಡ್ ಶಾದಿ ಅಂತ ಇರ್ತಾನಲ್ಲ ಇನ್ನೊಬ್ಬ ಜೀನಿ, ಅವನ ಹತ್ರ ಈ ಹುಡುಗ ಹೋಗಿ ಮಾತಾಡ್ತಾನಲ್ವಾ ಅವಾಗ ಇವಾಗೂ ತೋರಿಸ್ತಾರೆ. ಹೋಗ್ತಾನೆ, ಅವ್ನ್ ಪಾಡ್ಗೊಂಡ್ ಬುಕ್ ಓದ್ತಾ ಇರ್ತಾನೆ. ಜಂಗ್ ಹೋಗ್ತಾನೆ, ಏನ್ ಮಾಡ್ತಾ ಇದೀಯ ಮೈ ಫ್ರೆಂಡ್ ಅಂತ ಹೇಳಿ ಮಾತಾಡಿಸ್ದವನು, ತಗೋ ನಿನ್ಗೋಸ್ಕರ ಆಪಲ್ ತಗೊಂಡ್ ಬಂದಿದ್ದೀನಿ ಅಂತ ಆಪಲ್ ಇಟ್ಬಿಟ್ಟು ಹೋಗ್ತಾನೆ. ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದೀವಿ ಇವ್ನ ಏನಕ್ಕೆ ಈ ತರ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಅವನ ಕಟ್ಟಾಕಿದ್ದಾರೆ, ಏನಕ್ಕೆ ಕಟ್ಟಾಕಿದ್ದಾರೆ, ಮತ್ತೆ ಇವ್ನ ಕತ್ತಲ್ಲಿ ಒಂದು ಉಂಗ್ರ ಇದೆ, ಅದಕ್ಕೂ ಏನ್ ಸಂಬಂಧ ಅಂತ ಇವಾಗವರೆಗೂ ನಮ್ಗೆ ತೋರ್ಸಿಲ್ಲ. ಆದ್ರೆ ನೈಟ್ ಟೈಮ್ ಅಲ್ಲಿ ಆ ಊರ್ ತುಂಬಾನು ಏನೋ ಒಂಥರ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಕೇಳಿಸಿದ ತಕ್ಷಣ ಊರಲ್ಲಿರೋರು ಎಲ್ಲರೂ ನಿದ್ದೆ ಮಾಡ್ಬಿಟ್ರು. ಈ ಪವರ್ ಇರೋದು ಯಾರಿಗೆ, ಈ ಶಾದಿಯನ್ನವ್ರಿಗೆ ತಾನೆ. ಸ್ಲೀಪ್ ನ ಕಂಟ್ರೋಲ್ ಮಾಡೋ ಪವರ್ ಇರೋದು ಇವ್ರಿಗೆ ತಾನೆ. ಇವಾಗ ಇವ್ರು ಬಿಡಿಸ್ಕೊಂಡು, ಅಂದ್ರೆ ಅವ್ರ ಕಾಲ್ಗೆ ಹಗ್ಗ ಕಟ್ಟಾಕಿರ್ತಾರಲ್ಲ, ಅದನ್ನ ಬಿಡಿಸ್ಕೊಂಡು ತುಂಬಾ ಕಷ್ಟ ಪಟ್ಕೊಂಡು ನಮ್ ಹೀರೋಯಿನ್ ಅವ್ರ ಮನೆಗ್ ಬರೋ ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ಗೂಬೆ ಹುಡುಗಿ ಬಂದು ಕೇಳ್ತಾಳೆ, ಇವಾಗ ನೀನ್ ಏನಕ್ ಬಂದಿದ್ಯಾ, ನಮ್ ಬಾಸ್ ಏನಾದ್ರು ನೀನ್ ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ ಅಂದಾಗ, ಚೇಚೆ ಇಲ್ಲ, ನಾನು ಅದಕ್ ಬಂದಿಲ್ಲ, ನಾನು ಅರ್ಜೆಂಟ್ ಆಗಿ ಹೀರೋನ ನೋಡಿ ಮಾತಾಡ್ಬೇಕು, ಅದಕ್ಕೋಸ್ಕರನೇ ಹೋಗ್ತಾ ಇದೀನಿ, ದಯವಿಟ್ಟು ನನ್ಗೆ ದಾರಿ ಬಿಡು ಅಂತ ಹೇಳಿ ಕುಂಟ್ಕೊಂಡು ಹೋಗ್ತಾ ಇದ್ದಾನೆ. ಅದೇ ಯಾಕೆ ಅಂತ ಗೊತ್ತಿಲ್ಲ, ಅವ್ನ್ ಕಾಲೇನಾದ್ರೂ ಪ್ರಾಬ್ಲಮ್ ಏನೋ. ಆದ್ರೆ ಇವ್ನ್ ಕೊಟ್ಟಿರೋ ಸೌಂಡ್ ಅಲ್ಲಿ ಊರೆಲ್ಲ ಮಲಗಿದ್ದಾರೆ, ಆದ್ರೆ ಇವಳ ಕೈಲಿ ಮಾತ್ರ ಯಾಕೆ ಎದ್ದಿರಕ್ಕಾಗಿದೆ, ಈ ವಿಷಯ ನಿಮ್ಗೆ ಡೌಟ್ ಬರ್ಬೋದು. ಯಾಕಂದ್ರೆ ಅವಳಿಗೆ ಕಿವಿ ಕೇಳಿಸಲ್ಲ. ಸೊ ಇವ್ನ ಆಡಿರೋ ಹಾಡು ಅಥವಾ ಮ್ಯೂಸಿಕ್ ಅವಳಿಗೆ ಕೇಳಿಸಿರೋದಿಲ್ಲ. ಈಗ ಸ್ಟ್ರೇಟ್ ಆಗಿ ನಮ್ ಹೀರೋ ದೀಪದೊಳಗಡೆ ಕೂಡ ಅವ್ನು ಹೋಗಿದ್ದಾನೆ. ಅಲ್ಲಿ ನಮ್ಮ ಹೀರೋ ಮತ್ತೆ ಬಬ್ಲು ಕೂಡ ಜ್ಞಾನ ತಪ್ಪಿ ಬಿದ್ದಿದ್ದಾರೆ, ಮೀನ್ಸ್ ಫುಲ್ ನಿದ್ದೆಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಇಲ್ಲಿ ಬಂದಂತ ಕೆಲಸ ಏನ್ ಮಾಡ್ದ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಬಬ್ಲು ಹೂ ಅಂತ ಕೂಗಾಡ್ಕೊಂಡು ಅಯ್ಯವನ ಹತ್ರ, ಗೂಬೆ ಹುಡುಗಿ ಹತ್ರ, ನಮ್ ಹೀರೋಯಿನ್ ಹತ್ರ ಎಲ್ಲ ಹೆಲ್ಪ್ ಅಂತ ಕೇಳ್ತಾ ಇದ್ದಾನೆ. ಏನ್ ವಿಷಯ ಅಂತ ಹೋಗಿ ನೋಡಿದ್ರೆ ನಮ್ ಹೀರೋನ ಒಂದು ಸಣ್ಣ ಕಪ್ಪು ದಾರದಲ್ಲಿ ಕಟಾಕ್ ಬಿಟ್ಟಿದ್ದಾನೆ. ಯಾರಿಗೆ ಕೆಲಸ ಮಾಡಿರೋದು ಅಂದಾಗ ಅವಾಗ ಗೂಬೆ ಹುಡುಗಿ ಹೇಳ್ತಾಳೆ, ಈ ತರ ಶಾದಿ ನೈಟ್ ನಡ್ಕೊಂಡ್ ಬರ್ತಾ ಇದ್ದ, ಹೀರೋನ ನೋಡ್ಬೇಕು ಅಂತ ಹೇಳ್ದ ಅಂತ. ಅವ್ನ ಕಾಲು ಕಟ್ಟಿರೋ ಈ ಕಪ್ಪು ದಾರನೇ ಇವ್ನ್ ಕೈ ಕಟ್ಟಿರೋದು ಅಂತ ಇವ್ರಿಗೆ ಅರ್ಥ ಆಯ್ತು. ಅವಳೆ ಹೇಳ್ತಾಳೆ, ಬಟ್ ಏನಕ್ ಮಾಡಿದ್ರು ಗೊತ್ತಿಲ್ಲ ಅಂತ ಇವಳು ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಶಾಕು, ಏನು ಶಾದಿ ಬಂದಿದ್ನ, ಇಷ್ಟು ವರ್ಷಗಳ ನಂತರ ನನ್ನ ನೋಡಕ್ಕೆ ಬಂದಿದ್ದಾನೆ, ಆದ್ರೆ ಯಾಕೆ ನನ್ನ ಹತ್ರ ಮಾತಾಡಿಲ್ಲ, ನನ್ ಕೈ ನಿನಕ್ಕೆ ಈ ತರ ಕಟ್ಟಾಕ್ಬಿಟ್ಟೋಗಿದ್ದಾನೆ ಅಂತ ಒಂದು ಕನ್ಫ್ಯೂಷನ್. ಆಕ್ಚುಲಿ ಎಲ್ಲರೂ ಟ್ರೈ ಮಾಡಿರ್ತಾರೆ ಅವ್ನ ಕೈಯಿಂದ ಹಗ್ಗ ಬಿಚ್ಚೋದಕ್ಕೆ, ಯಾರ ಕೈಲೂ ಆಗಿಲ್ಲ. ನಮ್ ಹೀರೋಯಿನ್ ಇದಕ್ಕೆ ಒಂದೇ ಒಂದ್ ದಾರಿ, ಆ ನಾಟ್ ತುಂಬಾ ಡಿಫ್ರೆಂಟ್ ಆಗಿದೆ, ಬಿಚ್ಚಕ್ ಆಗ್ತಾ ಇಲ್ಲ, ಸೊ ಕೈನ ಕಟ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ನಮ್ ಹೀರೋ ಕೈನ ಕಟ್ ಮಾಡ್ಬಿಟ್ಲು. ಆ ಕೈ ಹಂಗೆ ಒಂದು ಕಪ್ಪೆ ತರ ಎಗರ್ಕೊಂಡು ಹೋಗ್ತಾ ಇರತ್ತೆ. ಅಯ್ಯೋ ನನ್ ಕೈ ಹೋಯ್ತು ಅಂತ ನಮ್ ಹೀರೋ ಕೂಗಾಡ್ತಾ ಇದ್ದಾಗ, ಅಯ್ಯೋ ನಂದನೆ ಸಾಕ್ ಬಾಯ್
ಮುಚ್ಕೊಂಡಿರೋ, ನೀನೇನ್ ಮನುಷ್ಯನ ದೆವ್ವನೇ ತಾನೆ, ಮತ್ತೆ ಆ ಕೈ ಬೆಳ್ಕೊಂಡ್ ಬರುತ್ತೆ ಅಥವಾ ನೀನ್ ಅದನ್ನ ಮೆತ್ತಿಸ್ಕೊಂಬೋದು, ಸುಮ್ನೆ ಇರೋ ಅಂತ ಹೇಳಿ ಬೈತಾರೆ. ನಮ್ ಹೀರೋಯಿನ್ ಕೂಡ ಅದನ್ನೇ ಅಂತಾಳೆ. ಆದ್ರೆ ಹೆಂಗೋ ನಮ್ ಹೀರೋಯಿನ್ ಕೈಲಿ ಮಾತ್ರ ಹಗ್ಗನ ಬಿಚ್ಚಕ್ಕಾಯ್ತು. ಅವಳದನ್ನೇನೋ ಒಂದು ಗೋಲ್ಡ್ ಮೆಡಲ್ ಎತ್ಕೊಂಡ್ ತೋರಿಸ್ತಾ ಇರೋ ಪೋಸ್ ಅಲ್ಲಿ ನೋಡಿದ್ರ ನಾನ್ ಬಿಚ್ಬಿಟ್ಟೆ ಅಂತ ತೋರಿಸ್ತಾ ಇರ್ತಾಳೆ. ವೆರಿ ಗುಡ್ ತುಂಬಾ ಚೆನ್ನಾಗಿ ಬಿಚ್ಬಿಟ್ಟೆ, ನನ್ಗೆ ಒಂದ್ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ನಮ್ ಹೀರೋ ನೈಸಾಗಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಇವಳು ಬಿಡ್ತಾ ಇಲ್ಲ. ಇರೋ ನಾನು ನಿನ್ನ ಹತ್ರ ಒಂದು ಕ್ವೆಶ್ಚನ್ ಕೇಳ್ಬೇಕು. ಪಾಸ್ಟ್ ಅಲ್ಲಿ ಚಿಕ್ಕ ಹುಡುಗಿಯಾಗಿ ನಾನು ಇರ್ಬೇಕಾದ್ರೆ ಹೈನಾಜ್ ಎಲ್ಲ ನನ್ನ ಕಚ್ಚೋ ತರ ಮಾಡಿದ್ದು ನೀನೇ ತಾನೆ, ನಾನು ಸೆಲ್ಫಿಶ್ ಆಗಿ ಒಂದು ವಿಷ್ನ ಕೇಳ್ಬೇಕು ಅಂತ ಮಾಡಿದ್ ನೀನೇ ತಾನೆ ಅಂದಾಗ, ಅಯ್ಯೋ ನಿನ್ಗದ್ ಗೊತ್ತಾಗೋಯ್ತಾ? ಇಲ್ಲ ನನ್ಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತಿದ್ದೀರೋ ಅಂತ ಹೇಳಿ ಅವ್ನ್ ಕಟ್ಟಾಗಿರೋ ಕೈನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಆಮೇಲೆ ಬಬ್ಲು, ಓಕೆ ಮೇಡಮ್ ನನ್ಗೆ ಗ್ಯಾರೇಜ್ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಬರ್ತಿದ್ದೀರಿ ಅಂತ ಹೇಳಿದಾಗ, ಏನ್ ಜ್ಯೂಸ್ ಕುಡಿಯಕ್ ಹೋಗ್ತಾ ಇದೆಯಾ, ಬಾಯ್ ಮುಚ್ಕೊಂಡು ನಿಂತ್ಕೋ, ಅವ್ನ್ ಹೇಳ್ದ ಅಂತ ಹೇಳಿ ನೀನು ಕೆಲಸ ಮಾಡ್ತೀಯಾ, ಅದಕ್ ಮುಂಚೆವರೆಗೂ ನನ್ನ ಕಾಪಾಡ್ತಾ ಇದ್ದೆ ತಾನೆ, ಆಮೇಲೆ ಏನೋ ಆಯ್ತು ನಿನ್ಗೆ, ಯಾಕೋ ನನ್ನ ಕಾಪಾಡಿಲ್ಲ ಅಂದಾಗ, ಅಯ್ಯೋ ಅಕ್ಕ ನಾನೇನಕ್ಕ ಮಾಡ್ಲಿ, ನಮ್ಮ ಯಜಮಾನ್ರು ಕೊಟ್ಟಿರೋ ರೂಲ್ಸ್ ನಾನು ಫಾಲೋ ಮಾಡ್ಬೇಕಲ್ವಾ ಅಂದಾಗ, ಹೌದು ಅದು ನಿಜಾನೇ, ನಿಮ್ ಯಜಮಾನ್ರು ಹೇಳಿದಕ್ಕೆ ತಾನೆ ನೀನ್ ಕೆಲಸ ಮಾಡಿದ್ದು, ಬರ್ಲಿ ಅವನೇ ಬರ್ತಾನೆ, ನನ್ ಕೈಗೆ ಸಿಕ್ತಾನೆ, ನನ್ಗೆ ಮಾಡ್ತೀನಿ ಅಂತ ಹೇಳಿ ನಮ್ ಹೀರೋ ಮೇಲೆ ಸಕ್ಕ ಟೆನ್ಷನ್ ಆಗ್ಬಿಟ್ಲು. ಈ ಕಡೆ ನಮ್ ಹೀರೋ ಸ್ಟ್ರೇಟ್ ಆಗಿ ಹಾರ್ಕೊಂಡು ಹೈನ ನೋಡಕ್ಕೆ ಅಂತಾನೆ ಹೋಗಿರೋದು. ನಿನಗೆ ಶಾದಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅವ್ನ್ ಎಲ್ಲಿದ್ದಾನೆ, ಯಾರೋ ಅವನ್ನ ಬಂದಿ ಮಾಡಿದಾರೆ ಅಂತ ನಿನ್ಗೆಲ್ಲ ಗೊತ್ತು, ಆದ್ರೆ ಯಾಕೆ ನನ್ನ ಹತ್ರ ನಿಜಾನ ಹೇಳಿಲ್ಲ, ಯಾಕೆ ಅದನ್ನ ಮುಚ್ಚಿಟ್ಟಿದ್ಯಾ? ಆ ಗೂಬೆ ಹುಡುಗಿ ಕೂಡ ಹೇಳಿದ್ಲು, ಅವನು ಒಂಥರ ಕುಂಟ್ಕೊಂಡ್ ಬರ್ತಾ ಇದ್ದ, ಅವ್ರನ್ನ ಯಾರೋ ಬಂದಿ ಮಾಡಿದಾರೆ ಆ ಕಪ್ಪು ದಾರದಲ್ಲಿ ಅಂತ, ಅದೇ ದಾರನೇ ನನ್ ಕೈಗೆ ಅವ್ನ್ ಕಟ್ಟಾಕಿದ್ದು, ಇಲ್ಲೇನೋ ನಡೀತಾ ಇದೆ, ಯಾರೋ ಅವನನ್ನ ಬಂದಿ ಮಾಡಿದಾರೆ, ಯಾರು ಬಂದಿ ಮಾಡಿದಾರೋ ಅವ್ರ ಹತ್ರನೇ ಅವನ ಆ ಮ್ಯಾಜಿಕ್ ರಿಂಗ್ ಇರುತ್ತೆ, ಆ ಉಂಗ್ರ ಇರುತ್ತೆ, ಯಾರಂತ ನಿಜ ಹೇಳ್ಬಿಡು, ನಿನಗೆಲ್ಲಾ ಗೊತ್ತಿದೆ ಆದ್ರೆ ನನ್ನ ಹತ್ರದಿಂದ ಮುಚ್ಚಿಡ್ತಾ ಇದೆಯಾ, ಪ್ಲೀಸ್ ಹೇಳ್ಬಿಡು ಅಂತ ಹೇಳಿ ನಮ್ ಹೀರೋ ಒಂಥರ ಟೆನ್ಷನ್ ಆಗೋ ಕೇಳ್ತಾನೆ, ಒಂಥರ ಈ ಕಡೆ ಗಾಬರಿಯಾಗೂ ಕೇಳ್ತಾನೆ. ಇಷ್ಟೊತ್ತು ಇತರ ಕೇಳಿ ಟಾರ್ಚರ್ ಮಾಡಿರೋದ್ರಿಂದ ಹೈಯನ್ ಕೂಡ ಈಗ ನಿಜ ಹೇಳ್ತಾನೆ, ಹೌದು ಕಣೋ, ಅವನನ್ನ ಬಂದಿ ಮಾಡಿರೋದು ಬೇರೆ ಯಾರು ಅಲ್ಲ, ನಿನ್ನಿಂದ ಸಾಯ್ಲೇಬಾರದು ಅಂತ ಒಂದು ವರ ತಗೊಂಡ ಅಲ್ವಾ ಆ ಚಿಕ್ಕ ಹುಡುಗಾನೆ ಅಂತ ಹೇಳಿದಾಗ ನಮ್ ಹೀರೋಗ ಅರ್ಥ ಆಗ್ತಿಲ್ಲ, ನಾನ್ ಯಾರ್ಗ ಆತರ ವರ ಕೊಟ್ಟೆ, ಸಾಯ್ಲೇಬಾರ್ದು ಅನ್ನೋ ತರ ವರ ನಾನು ಇವಾಗವರೆಗೂ ಯಾರಿಗೂ ಕೊಟ್ಟಿಲ್ವಲ್ಲ ಅಂತ ನಮ್ ಹೀರೋಗ್ ತಲೆನೇ ಓಡ್ತಾ ಇಲ್ಲ. ಯಾರು ಕೊಟ್ಟಿರ್ಬೋದು ಅಂತ ಅವ್ನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದ್ಗಡೆ ಹೋಗ್ತಾನೆ. ಅವಾಗ ಅವ್ನಿಗೆ ಗೊತ್ತಾಗೋದು, ಚಿಕ್ಕ ಹುಡುಗಿಯಲ್ಲಿ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಆ ಚಿಕ್ಕ ಹುಡುಗನ್ನ ಹೈನಾಜ್ ಎಲ್ಲ ಬಂದು ಕಚ್ಬೇಕಾದ್ರೆ ಫಸ್ಟ್ ವಿಷಯ ಕೇಳಿರ್ತಾಳಲ್ವಾ, ಅವನು ತುಂಬಾ ದಿನ ಬದುಕ್ಬೇಕು ಅಂತ, ಅಂದ್ರೆ ಸಾಯ್ಬಾರ್ದು ಅಂತ ತಾನೇ ಅರ್ಥ. ಆ ವರನತ್ರ ನಮ್ ಹೀರೋ ಕೊಟ್ಟಿದ್ದು, ಅದಕ್ಕೆ ಅವ್ನು ಅವಾಗಿಂದ ಇವಾಗವರೆಗೂ ಸತ್ತೇ ಇಲ್ಲ, 1000 ವರ್ಷ ಆದ್ರೂ ಕೂಡ ಅವ್ನು ಬದುಕಿದಾನೆ. ಅವಾಗ ಚಿಕ್ಕ ಹುಡುಗ ಹೆಂಗಿದ್ನೋ ಇವಾಗವರೆಗೂ ಹಂಗೆ ಇದ್ದಾನೆ. ಅವನೇ ಈ ಶಾದಿನ ಬಂದಿ ಮಾಡಿರೋದು, ಏನಕ್ ಬಂದಿ ಮಾಡಿದಾನೆ ಅಂತ ಗೊತ್ತಿಲ್ಲ. ಇವಾಗ ಪ್ರೆಸೆಂಟ್ ಅಲ್ಲಿ ಶಾದಿ ನೈಟ್ ನಮ್ ಹೀರೋನ ನೋಡಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ರಲ್ವಾ, ಇವಾಗ ಮತ್ತೆ ಕುಂಟ್ಕೊಂಡು ರಿಟರ್ನ್ ಇವನ ಹತ್ರನೇ ಬರ್ತಾ ಇದಾರೆ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ, ಅಂದ್ರೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್. ನೈಟ್ ಶಾದಿನ ಎಲ್ಲರೂ ಅಂದ್ರೆ ಕಟ್ಟಾಕ್ಬಿಟ್ಟಿರ್ತಾರಲ್ವಾ, ಅವ್ನ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಅವನ ಪವರ್ ನ ಯೂಸ್ ಮಾಡಿ ಎಲ್ಲರೂ ನಿದ್ದೆ ಮಾಡಕ್ಕೆ ಒಂದು ಹಾಡ್ನ ಹಾಡಿರ್ತಾನಲ್ಲ, ಆದ್ರೆ ಎಲ್ಲರೂ ಮಲಗ್ ಬಿಟ್ಟಿರ್ತಾರೆ. ಬಟ್ ಈ ಮನೆಯಲ್ಲೇ ಒಬ್ಬ ಬಾಡಿ ಗಾರ್ಡ್ ಗೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಅವ್ನ್ ಮಾತ್ರ ಮಲಗಿರೋದಿಲ್ಲ. ಶಾದಿ ಅವನ ನೋಡ್ಬಿಟ್ಟು ಹೇಳ್ತಾರೆ, ನಿನಗ್ ಬದುಕ್ಬೇಕು ಅಂತ ಆಸೆ ಇದ್ರೆ ಈ ಜಾಗನ ಬಿಟ್ಟು ಹೊರಟೋಗು, ದೂರ ಎಲ್ಲಾದ್ರೂ ಹೊರಟೋಗು ಅಂದಾಗ ಅವನು ಭಯ ಪಟ್ಕೊಂಡು ಈ ಗುಂಪು ಜೊತೆ ಇದ್ರೆ ಸತ್ತೋಗ್ತಾನೆ ಅಂತ ಅವನಿಗೂ ಗೊತ್ತೇನೋ, ಅದಕ್ಕೆ ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾನೆ. ಇವಾಗ ಪ್ರೆಸೆಂಟ್ ಶಾದಿ ಮತ್ತೆ ರಿಟರ್ನ್ ಇವ್ರ ಮನೆಗ್ ಬರೋಷ್ಟ್ರಲ್ಲಿ ಆ ತಪ್ಪಿಸ್ಕೊಂಡು ಓಡೋಗಿದ್ದಲ್ವಾ ನೈಟ್, ಅವನ್ನ ಕೂಡ ಕಟ್ ಮಾಡಿ ಸಾಯಿಸಾಕ್ಬಿಟ್ಟಿರ್ತಾರೆ ಕೆಳಗಡೆ. ಇದನ್ನ ನೋಡಿ ಅಪ್ಪ ಅಂತ ಒಬ್ಬ ಇದ್ದಲ್ವಾ ನಮ್ ಹೀರೋಯಿನ್ ಅವರ ಫ್ರೆಂಡ್, ಬ್ಯಾಲೆಟ್ ಡ್ಯಾನ್ಸ್ ಪಾರ್ಟ್ನರ್, ಅವ್ನು ಇನ್ನೂ ಭಯ ಪಡ್ತಾ ಇರ್ತಾನೆ. ಸ್ಟಾರ್ಟಿಂಗ್ ಇಂದ ಇವ್ರನ್ನ ಒಂದು ಟೆರರ್ ಪೀಸ್ ತರ ತೋರಿಸಿದ್ರು, ಆದ್ರೆ ಇವಾಗ ಇವ್ನು ಸಖತ್ ಭಯ ಪಡ್ತಾ ಇದ್ದಾನೆ. ಇದರಿಂದನೇ ಗೊತ್ತಾಗುತ್ತೆ ಇಲ್ಲಿರೋ ಪ್ರತಿಯೊಬ್ಬರನ್ನ ಕೂಡ ಕಂಟ್ರೋಲ್ ಮಾಡ್ತಾ ಇರೋದು ಆ ಜಂಗ್ ಅನ್ನೋನೆ ಅಂತ. ಅಷ್ಟೇ ಅಲ್ಲದೆ ಅಪ್ಪ ಅನ್ನೋದು ಇವನಲ್ಲ, ಇವ್ ನಿಜವಾದ ಅಪ್ಪ ಅಲ್ಲ ಅಂತ ಗೊತ್ತಾಯ್ತು. ಹಂಗಾದ್ರೆ ಲೇಡಿ ಅಮ್ಮ ಕೂಡ ಅಲ್ವಲ್ಲ, ಸುಮ್ನೆ ಇವನೇ ಒಂದು ಇಷ್ಟು ವರ್ಷದಿಂದ ಬದುಕಿದಾನೆ ಅಂತಂದ್ರೆ ತೋರ್ಸ್ಕೋಬೇಕಲ್ವಾ ಜಗತ್ತಿಗೆ ನಂಗೆ ಅಪ್ಪ ಅಮ್ಮ ಇದಾರೆ ಅಂತ, ಅದಕ್ಕೋಸ್ಕರ ಈ ತರ ಅವನು ಪ್ಲಾನ್ ಮಾಡಿರೋದು. ಅಷ್ಟೇ ಅಲ್ಲದೆ ಆ ಹುಡುಗಿ ಬೇರೆ ಯಾರು ಅಲ್ಲ, ಈ ಜಂಗ್ ಅವರ ಮಗಳಂತೆ, ಅಪ್ಪ ಅಂತಾನೆ ಕರೀತಾ ಇರೋದು. ಬಟ್ ಅದ್ ಹೆಂಗ್ ಸಂಬಂಧ ಅಂತ ನನ್ಗೆ ಗೊತ್ತಿಲ್ಲ. ಈಗ ಜಂಗು ಶಾದಿನ ನೋಡಿ ಸರಿಯಾಗಿ ಬೈತಾ ಇರ್ತಾನೆ, ನನ್ ಗೊತ್ತು ಕಣೋ ನೀನ್ ಏನಕ್ಕೆ ನೈಟ್ ಎಲ್ಲರನ್ನೂ ಹತ್ರ ನಿದ್ದೆ ಮಾಡಿಸ್ಬಿಟ್ಟು ಇಲ್ಲಿಂದ ಹೋದೆ ಅಂತ, ನಿನ್ನ ಬ್ರದರ್ ಹತ್ರ ಅದೇ ಇದನ್ನಲ್ಲ ಇಬ್ಲಿಸು, ಅವನ ಹತ್ರ ನೀನ್ ಈ ತರ ಒಬ್ಬನ ಹತ್ರ ಬಂದಿಯಾಗಿದೆ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರನೇ ಆ ಕಪ್ಪು ದಾರ, ನಾನ್ ನಿನ್ ಕಾಲು ಕಟ್ಟಾಕಿರೋ ಆ ಕಪ್ಪು ದಾರನ ಎತ್ಕೊಂಡೋಗಿ ಅವ್ನ ಕೈಗೆ ಕಟ್ಟಾಕ್ಬಿಟ್ಟು ಬಂದಿದ್ಯಾ, ನೀನ್ ಅಪಾಯದಲ್ಲಿ ಇದೆಯಾ ಅಂತ ಅವ್ನಿಗೆ ತಿಳಿಯಪಡಿಸೋದಕ್ಕೋಸ್ಕರ ಈ ತರ ಮಾಡಿದ್ಯಾ. ಇದ್ರೂ ನೀನ್ ನನ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲಲ್ಲ, ನಾನು ಎಷ್ಟೇ ನಿನ್ ಕಾಲ್ನ ಕಟ್ಟಾಕಿದ್ರು ಬಾಯ್ ಕಟ್ಟಾಕಕ್ ನನಗೆ ಎಷ್ಟೊತ್ತು, ಆದ್ರೆ ನನ್ನ ಕೆಲಸ ಮಾಡಿಲ್ಲ. ಇವತ್ತಲ್ಲ ನಾಳೆ ನೀನ್ ನಿನ್ ಫ್ರೆಂಡ್ ನ ಮೀಟ್ ಮಾಡ್ತೀಯಾ, ನೀನ್ ಅವನ ಹತ್ರ ಮಾತಾಡ್ತೀಯ ಅನ್ನೋದಕ್ಕೋಸ್ಕರನೇ ನಾನು ಇಷ್ಟು ವರ್ಷ ವೇಟ್ ಮಾಡಿದ್ದು. ಇದರಿಂದ ನನ್ಗೆ ಗೊತ್ತಾಯ್ತು ಆ ಜೀನಿನ ಕೂಡ ಹೆಂಗ್ ಕಂಟ್ರೋಲ್ಗೆ ತಗೊಬೇಕು ಅಂತ. ನಾನ್ ಹಾಕಿರೋ ಈ ಮಂತ್ರ ಗಂಟಿಂದ ನಿನ್ ಕೈಲಿ ಹೆಂಗ್ ತಪ್ಪಿಸ್ಕೊಂಡು ಹೋಗಕ್ ಆಗ್ತಾ ಇಲ್ವೋ, ಅದೇ ತರನೇ ಅವ್ನ ಕೈಲಿ ಕೂಡ ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ. ಯಾಕಂದ್ರೆ ನೀನ್ ಅವ್ನ ಕೈಗೆ ಕಟ್ಟಾಕ್ಬಿಟ್ಟು ಬಂದಿರೋದ್ರಿಂದ ಅವ್ನ್ಗೆ ಅದನ್ನ ಬಿಡ್ಸ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ನಾನ್ ಅವ್ರನ್ನ ಕೂಡ ಬಂದಿ ಮಾಡ್ಬೋದಲ್ವಾ, ನಾನ್ ಅವ್ನಿಗೆ ಓನರ್ ಆಗ್ಬಿಟ್ರೆ ನನ್ನ ಕಂಪ್ಲೀಟ್ ಎಲ್ಲಾ ಆಸೆಗಳನ್ನ ಕೂಡ ಅವ್ನು ನೆರವೇರಿಸ್ಬಿಡ್ತಾನಲ್ವಾ. ನೆರವೇರಿಸೋ ತರ ನಾನ್ ಮಾಡ್ತೀನಿ ಅಂತ ಇವ್ನ ವಯಸ್ಸಿಗೂ ಇವ್ನ ಸೈಜ್ಗೂ ಸಂಬಂಧ ಇಲ್ಲದೆ ಇವನು ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಾ ಇರ್ತಾನೆ. ಅವಾಗ ಮುಂದ್ಗಡೆ ಇರೋ ಶಾದಿ ಅನ್ನೋರು ಇವ್ನ ನೋಡಿ, ಇವನ ಹೆಸರು ಜಂಗ್ ತಾನೆ, ಬಟ್ ಜಂಗ್ ಅಂತ ಕರೀತಾ ಇಲ್ಲ, ಕಲೀದ್ ಅಂತ ಕರೀತಾ ಇದಾರೆ. ಇದನ್ನ ನೋಟ್ ಮಾಡ್ಕೊಳ್ಳಿ, ಏನಕ್ಕೆ ಅವ್ನು ಕಲೀದ್ ಅಂತ ಕರೀತಾ ಇದಾನೆ ಅಂತ ಮುಂದಕ್ಕೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ನಮ್ ಹೀರೋ ಮತ್ತೆ ಒಂದ್ ದೀಪದೊಳಗಡೆ ಬಂದ್ ನೋಡಿದ್ರೆ ಅಲ್ಲಿ ನಮ್ ಹೀರೋಯಿನ್ ಇರ್ತಾಳೆ. ನೀನ್ ಅವಾಗ ಒಳಗಡೆ ಬಂದೆ, ನಿನ್ ಕೈಲಿ ಹೆಂಗ್ ಬರಕಾಯ್ತು ಅಂದಾಗ, ನಿನ್ ಮಕ್ಕಕ್ಕೆ ನನಗ್ ಕೆಲ್ಸ ಇದೆ ಅಂತ ಎಲ್ಲರೂ ನನ್ನ ಬಿಟ್ಬಿಟ್ಟು ಇಲ್ಲಿಂದ ಹೊರಟೋದ್ರೆ ನಾನು ಹೆಂಗ್ ಇಲ್ಲಿಂದ ಹೊರಗಡೆ ಬರ್ಲಿ, ನನ್ಗೆ ಹೊರಗಡೆ ಬರಕ್ ದಾರಿ ಗೊತ್ತಿಲ್ಲ ಅಂತ ಹೇಳಿ ಅವಳ ಕೈಯಲ್ಲಿರೋ ಕಪ್ಪು ದಾರನ ಅವ್ನ ಮುಖ ಮುಂದೆ ತಿರುಗಿಸಿ ಮಾತಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಎಲ್ಲರೂ ನಮ್ ಹೀರೋಯಿನ್ ಹತ್ರ ದೀಪದೊಳಗಡೆ ಬಿಟ್ಬಿಟ್ಟೋದ್ಮೇಲೆ ಅವಳಿಗೆ ಕೆಲವೊಂದು ವಿಷಯಗಳು ನೆನಪು ಬಂದಿರುತ್ತೆ. ಅವಾಗವಾಗ ಬರುತ್ತಲ್ಲ ಅವಳ ಮುಖದ
ಮೇಲೆ ಏನೋ ಮಾರ್ಕೋಳ್ ತಲೆ ಮೇಲೆ ಬಟ್ಟೆ ಹಾಕೊಂಡು ಒಂದ್ ಜಾಗದಲ್ಲಿ ಇರ್ತಾಳೆ ಅಂತ ಅದಿನ್ ಸ್ವಲ್ಪ ಡೆವಲಪ್ ಆದಂಗಿದೆ ಆ ಕನಸು. ಏನಂದ್ರೆ ಯಾವ್ದೋ ಒಂದ್ ಹುಡುಗನ್ನ ಇವಳು ಕಲೀದ್ ಅಂತ ಕರೀತಾ ಇದ್ದಾಳೆ. ಬಟ್ ಇವಾಗ ಪ್ರೆಸೆಂಟ್ ಅಲ್ಲಿ ಆ ಶಾದಿ ಅನ್ನೋರು ಆ ಜಂಗನ ನೋಡಿ ಕಲೀದ್ ಅಂತ ಕರೆದ್ರಲ್ವಾ, ಆ ಹುಡ್ಗನ್ ಮುಖಕ್ಕೂ ಇವಾಗ ನಮ್ ಹೀರೋಯಿನ್ ನೆನಪಲ್ಲಿ ಬಂದಿರೋ ಮುಖಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆ ಹುಡ್ಗನ್ನ ಕೂಡ ನಮ್ ಹೀರೋಯಿನ್ ಕಲೀದ್ ಅಂತಾನೆ ಕರೀತಾ ಇರೋದು. ಆ ಹುಡ್ಗ ಒಂಥರ ತುಂಬಾ ಡಲ್ ಆಗಿದ್ದಾನೆ, ಬೆಡ್ಶೀಟ್ ಏನೋ ನೇಯ್ತಾ ಇದ್ದಾನೆ, ಕೈಯಲ್ಲೇ ನೇಯ್ತಾ ಇರ್ತಾನೆ. ಬಟ್ ಅದೇನು ಡೀಟೇಲ್ ಅಂತ ಇನ್ನು ಸರಿಯಾಗಿ ತೋರಿಸಿಲ್ಲ, ಇಷ್ಟು ಮಾತ್ರನೇ. ಇದ್ರ ಬಗ್ಗೆ ನಮ್ ಹೀರೋಗೆ ಹೇಳಿದಾಗ ನಮ್ ಹೀರೋಗೂ ಐಡಿಯಾ ಇಲ್ವಲ್ಲ. ಸೊ ಇವಾಗ ಅದರಿಂದ ಅವ್ರು ಹೊರಗಡೆ ಬಂದ್ಬಿಟ್ರು. ಅಂದ್ರೆ 20 ವರ್ಷ ಗ್ಯಾಪ್ ಅಲ್ಲಿ ಏನೋ ನಡೆದಿದೆ, ಅದೇನಂತ ಇವಾಗ ಇಬ್ಬರಿಗೂ ಕ್ಲಾರಿಟಿ ಇಲ್ಲ. ಹೊರಗಡೆ ಬಂದ್ಮೇಲೆ ನಮ್ ಹೀರೋನ ಹಗ್ಗನ ಕೈಯಲ್ಲಿ ಇಟ್ಕೊಂಡು ಇದು ನಮ್ ಹೀರೋ ಕೈ ಕಟ್ಟದಕ್ ಮಾತ್ರನ ಬಿಚ್ಚಕ್ ಆಗ್ತಿಲ್ಲ, ಇಲ್ಲ ಬೇರೆಯವ್ರ ಮೇಲೆ ಪ್ರಯೋಗ ಆಗುತ್ತಾ ಅಂತ ನಮ್ ಹೀರೋನ ಅವ್ರ ಅಜ್ಜಿ ಕೈಗೆ ಕಟ್ಟಿದಾಗ ಆರಾಮಾಗಿ ಬಂದ್ಬಿಡ್ತು. ಬರೋದ್ ಮಾತ್ರ ಅಲ್ಲ, ಅವ್ರಿಗೆ ವೇಟ್ ಫೀಲ್ ಆಗಿಲ್ಲ. ಅದೇ ನಮ್ ಹೀರೋ ಕೈಗೆ ಕಟ್ಟಿದಾಗ ಅದು ತುಂಬಾ ವೇಟ್ ಆಗಿ ಫೀಲ್ ಆಗಿರುತ್ತೆ. ಇವಳು ಜಸ್ಟ್ ಎಕ್ಸ್ಪೆರಿಮೆಂಟ್ ತಾನೆ ಮಾಡಿ ನೋಡ್ತಾ ಇರೋದು. ಹಗ್ಗನ ಬಿಚ್ಚಿ ನಮ್ ಹೀರೋ ಕೈಗೆ ಕೊಟ್ಲು, ತಗೊಂಡು ನೀನ್ ಇದನ್ನ ಕಟ್ಟು ಅಂದಾಗ ಅವ್ನ ಕೈಲ ಹಗ್ಗನ ಮುಟ್ಟಿದ್ರೇನೆ ಸಾಕಂಗೆ ಕೈ ಕೆಳಗಡೆ ಬೀಳ್ತಾ ಇದೆ. ಅವ್ನಿಗೆ ಅಷ್ಟು ವೇಟ್ ಆಗಿ ಫೀಲ್ ಆಗ್ತಾ ಇದೆ. ಅದು ಹೆಂಗೋ ಕಷ್ಟಪಟ್ಟು ಅವ್ನ ಕೈನ ಕಟ್ಕೊಂಡ, ಕೈ ಕೆಳಗಡೆ ಬಿದ್ದೋಯ್ತು, ಅವ್ನ ಕೈಲಿ ಎದ್ದೇಳ ಕೂಡ ಆಗ್ತಾ ಇಲ್ಲ. ಸರಿ ನೀನು ಎಕ್ಸ್ಪೆರಿಮೆಂಟ್ ಮುಗಿತಲ್ವಾ, ಈಗ ದಯವಿಟ್ಟು ಅದನ್ನ ಹಂಗ ಬಿಚ್ಬಿಡು ಅಂತ ಹೇಳಿದಾಗ ಅವಳಂತಾಳೆ, ಓಕೆ ಇದರಿಂದ ನನಗೊಂದು ವಿಷಯ ಗೊತ್ತಾಯ್ತು. ಒಂದು ಜೀನಿ ಅಥವಾ ಒಂದು ದೆವ್ವ ಇನ್ನೊಂದು ದೆವ್ವಕ್ಕೆ ಹಗ್ಗನ ಕೊಟ್ರೆ ಅಥವಾ ಕಟ್ಟಿದ್ರೆ ಅದ್ರ ಕೈಲಿ ಬಿಚ್ಕೊಳಕ್ ಆಗಲ್ಲ, ಮನುಷ್ಯರೇ ಬಿಚ್ಚಕ್ ಆಗೋದು, ಕರೆಕ್ಟ್ ಅಂತ ಹೇಳಿ ಅವ್ರ ಅಜ್ಜಿನ ಬಿಚ್ಚಕ್ ಹೇಳಿದ್ರೆ ಅವ್ರ ಅಜ್ಜಿ ಕೈಲೂ ಆಗ್ತಾ ಇಲ್ಲ. ಸರಿ ಅಜ್ಜಿ ನಾನು ನೋಡ್ಕೊಂತೀನಿ ರೋಗೋತ ಅವ್ರ ಅಜ್ಜಿನ ಕಳಿಸ್ಬಿಟ್ಟು ಇವನಂತಾನೆ ಮತ್ತೆ ಕತ್ತಿಗಿತ್ತಿ ಎತ್ಕೊಂಡ್ಬಂದ್ ನನ್ ಕೈನ ಕಟ್ ಮಾಡ್ಬಿಟ್ಟಿ ಅಂದಾಗ ನನ್ನ ಹತ್ರ ಎಲ್ಲ ಮಾಡಲ್ಲ. ಆದ್ರೆ ನಿನ್ನ ಹತ್ರ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡ್ಕೋಬೇಕು. ನಾನ್ ಚಿಕ್ಕ ವಯಸ್ಸಲ್ಲಿ ಆ ಜಾಗದಲ್ಲಿ ಸತ್ತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ನನ್ ಬಾಡಿ ನಾಶ ಆಗೋ ತನಕ ನೀನ್ ವೇಟ್ ಮಾಡಿದೀಯ ಅಲ್ವಾ, ನಿನ್ಗೆ ಎಷ್ಟು ಕೊಬ್ಬಿದ್ರೆ ನೀನ್ ಆ ಕೆಲ್ಸನ ಮಾಡ್ತೀಯಾ, ನನ್ಗೆ ಒಂದು ಪ್ರೊಸೀಜರ್ ಮಾಡ್ಬೇಕು, ನನ್ನ ಮಣ್ ಮಾಡ್ಬೇಕು ಅಂತ ನಿನ್ಗೆ ಅನ್ಸಿಲ್ವಲ್ಲ ಅಂದಾಗ ನನ್ಗೆ ಆ ಟೈಮಲ್ಲಿ ಅದೆಲ್ಲ ಏನು ಅನ್ಸಿಲ್ಲ, ಹಂಗೆ ಹಿಂಗೆ ಇವನು ಅಂತ ಇರ್ತಾನೆ. ನನ್ ಗೊತ್ತು ಕಣೋ ಇರೋ ಒಂದ್ ನಿಮಿಷ ಇರು, ಗರ್ಗಸ ಇಲ್ಲೆಲ್ಲೋ ಇಟ್ಟಿದ್ದೀರಿ, ಎತ್ಕೊ ಬರ್ತಿದ್ದೀರಿ, ನೀನ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವಳು ಎದ್ದೋ ಬಿದ್ದು ಅಂತ ಹೊಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರ ಫ್ರೆಂಡ್ ಅದೇ ಅಜಂಗ ಅವ್ರ ಅಪ್ಪ ಕ್ಯಾರೆಕ್ಟರ್ ಅಲ್ಲಿ ಇದ್ದ ಅಲ್ವಾ, ಅವನ್ನ ತೋರಿಸ್ತಾರೆ. ಅವ್ನ್ ಆಕ್ಚುಲಿ ಇವನಿಗೆ ಅಪ್ಪ ಅಲ್ಲ, ಬಟ್ ಇವಾಗ ಆತರ ಒಂದು ಕೊಲೆ ಮಾಡಿರೋದನ್ನ ನೋಡಿ ತುಂಬಾನೇ ಭಯ ಪಟ್ಟವರು ಓಡೋಗಿ ಟಾಯ್ಲೆಟ್ ಅಲ್ಲಿ ವಾಮಿಟ್ ಎಲ್ಲ ಮಾಡ್ತಾ ಇರ್ತಾರೆ. ಟೆರರ್ ಪೀಸ್ ತರ ತೋರಿಸಿದ್ರು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಪಾಪ ಇವಂದು, ಆತರ ವಾಮಿಟ್ ಮಾಡ್ತಾ ಇರ್ತಾನೆ. ಮತ್ತೆ ಜಂಗ ಅವ್ರ ಮಗಳು ಅಂತ ಹೇಳಿದ್ವಲ್ಲ, ಅವಳು ಇವನಿಗೆ ವೈಫೆ. ಅವಳು ಇವಾಗ ಬಂದು ಸರಿಯಾಗಿ ಬೈತಾ ಇರ್ತಾಳೆ, ಏನೋ ಇಷ್ಟೊಂದು ಚಿಕ್ಕ ವಿಷಯ ನೋಡ್ಬಿಟ್ಟೆ ನೀನ್ ಈ ತರ ವಾಂತಿಗಳು ಮಾಡ್ಕೊಂತ ಇದೀಯ, ಅಂದ್ರೆ ನಮ್ಮಪ್ಪ ಏನಕ್ ನಿನ್ನ ನನ್ನ ಒಂದು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ, ನೀನ್ ಹೆಂಗ ಅವ್ರ ಅಳಿಯನಾಗಿ ಸೆಲೆಕ್ಟ್ ಮಾಡ್ಕೊಂಡ್ರು ನನ್ಗೆ ಗೊತ್ತಿಲ್ಲ, ನಿನ್ನ ನೋಡಿದ್ರೇನೆ ನನ್ಗೆ ಟೆನ್ಷನ್ ಆಗುತ್ತೆ ಅಂದಾಗ ಅವನಂತಾನೆ, ನಾನೇನೋ ದುಡ್ಡುಗೋಸ್ಕರ ನಿನ್ನ ಮದುವೆ ಮಾಡ್ಕೊಂಡೆ ಕಣೆ, ಆದ್ರೆ ನೀವೇನ್ ಈ ತರ ಕೊಲೆ ಎಲ್ಲ ಮಾಡ್ತಾ ಇದೀರ ಅಂದಾಗ ನಮ್ ಜೊತೆ ಇರ್ತೀಯಾ ಅಂತಂದ್ರೆ ಇದೆಲ್ಲ ನಡೆದೇ ನಡೆಯುತ್ತೆ, ಇದೆಲ್ಲ ನೀನ್ ಸಹಿಸ್ಕೊಳ್ಳೇಬೇಕು ಅಂತ ಮಾತಾಡ್ತಾರೆ. ಅವಳಲ್ಲಿಂದ ಹೋದ್ಮೇಲೆ ಇವ್ನ್ ಟೆನ್ಷನ್ ಆಗ್ಬಿಟ್ಟು ಸ್ಮೋಕ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಜ್ಜಿನ ತೋರಿಸ್ತಾರೆ. ಆಸ್ ಯೂಶುವಲ್ ಅದೇ ಪ್ರಾಬ್ಲಮ್, ಯಾವ್ದೋ ಒಂದು ಅಂಗಡಿಗೆ ಬಂದಿದ್ದಾರೆ, ಏನೋ ಇಸ್ಕೊಂಡ್ ತಿನ್ಬೇಕು, ಬಟ್ ಹೆಂಗ್ ಆರ್ಡರ್ ಮಾಡೋದು ಅಂತ ಗೊತ್ತಿಲ್ಲ. ಆತರ ಅವರು ಟೆನ್ಷನ್ ಆಗಿ ನಿಂತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಬರ್ತಾಳೆ. ಅವಳು ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಅಂದ್ರೆ ಇದಕ್ಕೂ ಮುಂಚೆ ಸ್ವಲ್ಪ ಕೋಪ ಇತ್ತಲ್ಲ ಇವ್ರ ಮೇಲೆ, ಆ ಕೋಪನ ತೋರಿಸ್ಕೊಳ್ಳಲ್ಲ. ಇಲ್ಲಿ ನೋಡಿ ನೀವ್ ಯಾರು, ಏನು, ಎಲ್ಲಿಂದ ಬಂದಿದ್ದೀರಾ, ಏನು ಎಂತ ಅಂತ ನಾನು ಏನು ನಿಮ್ಮನ್ನ ಕ್ವೆಶ್ಚನ್ ಕೇಳಲ್ಲ. ಒಟ್ನಲ್ಲಿ ಹೀರೋಯಿನ್ ನಿಮ್ ಜೊತೆ ಇರೋದ್ರಿಂದ ಸ್ವಲ್ಪ ಸಂತೋಷವಾಗಿದ್ದಾಳೆ, ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ, ನನ್ಗೆ ಅಷ್ಟೇ ಸಾಕು. ಅವ್ಳು ಸಂತೋಷವಾಗಿರೋದು ಒಂದೇ ನಾನ್ ಕೇಳ್ಕೊಳ್ಳೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇವ್ರಿಗೆ ಹೈಲ್ಸ್ ಎಲ್ಲ ಹಾಕೊಳ್ಳೋದು ಕೂಡ ಸರಿಯಾಗಿ ಬರೋದಿಲ್ವಲ್ಲ, ಹಿಂದ್ಗಡೆ ಕಾಲಲ್ಲಿ ಬ್ಲಡ್ ಎಲ್ಲ ಕೂಡ ಬರ್ತಾ ಇರುತ್ತೆ, ಒಳ್ಳೆ ಬ್ಯಾಂಡೇಜ್ ಎಲ್ಲ ಕೂಡ ಹಾಕ್ತಾಳೆ. ಅಷ್ಟೇ ಅಲ್ಲ, ಹೀರೋಯಿನ್ ಬಗ್ಗೆ ಊರಲ್ಲಿರೋರೆಲ್ಲ ತುಂಬಾ ತಪ್ಪಾಗಿ ಮಾತಾಡ್ತಿದ್ದಾರೆ. ಅವಳು ಯಾರೇನೋ ಸಾಯಿಸ್ಬಿಟ್ರು ಅಂತೆಲ್ಲ ಹೇಳ್ತಿದ್ದಾರೆ. ಆದ್ರೆ ಅವರೆಲ್ಲ ಅನ್ಕೊಂಡಿರೋ ತರ ಹೀರೋಯಿನ್ ಅಷ್ಟು ಕೆಟ್ಟವಳಲ್ಲ, ಸ್ವಲ್ಪ ಕೋಪ ಪಡ್ತಾಳೆ ಬಿಟ್ರೆ ಅವಳ ಕಡೆಯಿಂದ ಏನು ತಪ್ಪು ಇವಾಗವರೆಗೂ ಆಗಿಲ್ಲ. ದಯವಿಟ್ಟು ಅವಳನ್ನ ಮಾತ್ರ ತಪ್ಪಾಗಿ ತಿಳ್ಕೊಂಬಿಡಿ, ಅವಳು ತುಂಬಾ ಒಳ್ಳೆಯವಳು ಅಂತ ಅವ್ರ ಅಜ್ಜಿಗೆ ನಮ್ ಹೀರೋ ಫ್ರೆಂಡ್ ಹೇಳ್ತಾ ಇದ್ರೆ ಅವ್ರ ಅಜ್ಜಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಇವಾಗವರೆಗೂ ಹೀರೋಯಿನ್ ಸರಿ ಇಲ್ಲ, ಅವಳು ಸೈಕೋ ಹಂಗೆ ಹಿಂಗೆ ಅಂತ ಹೇಳಿರೋದನ್ನ ಕೇಳಿದಾರೆ ಹೊರತು ಯಾವಾಗೂ ನಮ್ ಹೀರೋಯಿನ್ ಬಗ್ಗೆ ತರ ಪಾಸಿಟಿವ್ ಆಗಿ ಯಾರು ಮಾತಾಡಿಲ್ಲ. ಇವಳು ಮಾತಾಡ್ತಾ ಇರೋದ್ರಿಂದ, ಈ ತರ ಒಂದು ಒಳ್ಳೆ ಫ್ರೆಂಡ್ ನನ್ ಮೊಮ್ಮಗಳಿಗೆ ಸಿಕ್ಕಿರೋದ್ರಿಂದ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳಿ ಪಾಪ ಅವ್ರಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಇವಳು ಏನ್ ಅನ್ಕೊಂಡ್ಲ ಗೊತ್ತಿಲ್ಲ, ಆ ಸೈಕೋದು ಎವಿಡೆನ್ಸ್ ಎಲ್ಲ ಇವಳು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ಲಲ್ಲ, ಈಗ ಅದನ್ನೆಲ್ಲ ತಗೊಂಡೋಗಿ ಅವ್ನ್ಗೆ ಕೊಡ್ತಾ ಇದ್ದಾಳೆ. ಅಂದ್ರೆ ಇವಾಗ ಇವಳಿಗೆ ನಿಜ ಗೊತ್ತಿರೋ ತರ ಅವ್ನ ಮುಂದೆ ತೋರ್ಸ್ಕೊಳ್ತಾ ಇರೋದು. ಅವನೇ ಲೇಟಾಗಿ ಶಾಕ್ ಆದವನು ಆ ಎವಿಡೆನ್ಸ್ ಎಲ್ಲ ತಗೊಂಡು, ಇದು ನಿನ್ ಹತ್ರ ಇದೆ ಅಂತಂದ್ರೆ ನೀನ್ ಅವಾಗೆ ಪೊಲೀಸ್ ಅವ್ರ ಹತ್ರ ಹೇಳಿರ್ಬೋದು, ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ, ಹೇಳಿ ಏನ್ ಪ್ರಯೋಜನ ಅಂತ ಕವರ್ನ ಕೊಟ್ಬಿಟ್ಲು. ಮುಖ್ಯವಾದ ಎವಿಡೆನ್ಸ್ ಆಗಿರೋ ಕವರ್ನೇ ಕೊಟ್ಬಿಟ್ಲು. ಅವ್ನಿಗೆ ಅರ್ಥ ಆಗೋಯ್ತು, ಇವಾಗ ರೀಸೆಂಟ್ ಆಗಿ ಕಿಡ್ನಾಪ್ ಮಾಡಿರೋ ಅಂದ್ರೆ ಸಾಯಿಸಿರೋ ಹುಡುಗಿ ಬಗ್ಗೆ ಅವಳಿಗೆ ಗೊತ್ತಾಗೋಯ್ತಾ ಅಂತ. ಅವ್ನ ಹಂಗೆ ಡೌಟ್ ಅಲ್ಲಿ, ನೀನು ಒಬ್ಳೆ ಬಂದಿದ್ಯಾ ಏನು ಅಂತ ಕೇಳಿದಾಗ, ಇಲ್ಲ ನಾನು ಒಬ್ಳೆ ಬಂದಿಲ್ಲ, ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ನೋಡಿದ್ರೆ ಪಕ್ಕದಲ್ಲೇ ನಮ್ ಹೀರೋ ಇದ್ದಾನೆ. ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರನೇ ಕಾಣಿಸ್ತಾ ಇರೋದು, ಅವ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸರಿ ನಾನು ಕೇಳಿದ ಕ್ಯಾನ್ಸರ್ ಮಾಡು, ಪೊಲೀಸ್ ಅವ್ರ ಹತ್ರ ಯಾಕೆ ನೀನ್ ಹೇಳಿಲ್ಲ ಅಂದಾಗ, ಹೇಳಿ ಏನ್ ಪ್ರಯೋಜನ ಅಂತ ಹೇಳದ್ನಲ್ವಾ, ಏನಾದ್ರೂ ಕೆಲಸ ಮಾಡೋಂಗಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು, ತುಂಬಾ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಮಾಡ್ತಾ ಇದೆಯಾ, ಇದನ್ನೆಲ್ಲ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತಾ, ಅದಕ್ಕೆ ಅಂತ ಹೇಳಿದಾಗ, ಪರವಾಗಿಲ್ವೇ ನೀನು ನಂದಾರಿಗೆ ಬಂದಂಗಿದ್ಯಾ, ನನ್ಗೆ ಗೊತ್ತಿತ್ತು ಸ್ಟಾರ್ಟಿಂಗ್ ಇಂದ ನೀನು ಸೈಕೋ ಅಂದಾಗ್ಲೇ ನನಗೆ ಡೌಟ್ ಬಂತು, ಹಾಗಾದ್ರೆ ಇನ್ಮೇಲೆ ಇಬ್ರು ಸೇರ್ಕೊಂಡು ಕೊಲೆ ಮಾಡೋಣ ಅಂದಾಗ, ನಾನ್ ನಿಂತರ ಅಲ್ಲಪ್ಪ, ನಾನ್ ಪಕ್ಕಾ ಪ್ರೊಫೆಷನಲ್, ಹೋಗಿದ್ ಜಾಗದಲ್ಲೆಲ್ಲ ನಾನು ಇತರ ಎವಿಡೆನ್ಸ್ ನ ಬಿಟ್ಬಿಟ್ ಬರಲ್ಲ, ನೀನ್ ಕೊಲೆ ಮಾಡಿರೋದು ಎವಿಡೆನ್ಸ್ ನನಗ್ ಸಿಕ್ತು, ಈ ಯಾವ ಜಾಗದಲ್ಲಿ ಏನೇನ್ ಬಿಟ್ಬಿಟ್ ಬಂದಿದ್ಯೋ ಯಾರಿಗ್ ಗೊತ್ತು ಅಂತ ಹೇಳಿ ಅವಳು ಅದನ್ನ ರಿಟರ್ನ್ ಕೊಡ್ತಾಳೆ. ಇವ್ಗೆ ಅವಾಗೆ ಲೈಟ್ ಆಗಿ ಡೌಟ್ ಬರುತ್ತೆ. ಅಂದ್ರೆ ಇದಕ್ಕೂ ಮುಂಚೆ ಮಾಡಿರೋ ಕೊಲೆಗಳಲ್ಲಿ ಏನಾದ್ರೂ ಎವಿಡೆನ್ಸ್ ಬಿಟ್ಬಿಟ್ಟಿದೀನಾ ಅನ್ನೋ ತರ ಇವಾಗ ಅವ್ನಿಗೆ ಡೌಟ್ ಬಂತು. ಇವಳು ಪಾಡಿಗೆ ಇವಳು ಹತ್ರ ಒಂದ್ ಹೇಳ್ಬಿಟ್ಟು ಬಂದ್ಬಿಟ್ಲ. ಇಲ್ಲಿ ಹೀರೋ ಕೇಳ್ತಾನೆ, ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆದ ಎವಿಡೆನ್ಸ್, ಅದನ್ನ ಇಟ್ಕೊಂಡು ಅವ್ನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದೆ, ನೀನ್ ಅವ್ನ್
ತರನೇ ಮಾತಾಡ್ತಾ ಇದ್ಯಾ, ಎವಿಡೆನ್ಸ್ ಎಲ್ಲ ತಗೊಂಡೋಗಿ ಅವ್ನ ಕೈಯಲ್ಲೇ ಕೊಟ್ಬಿಟ್ಟೆ ಅಂತ ಹೇಳಿದಾಗ ಇವಳಂತಾಳೆ ಅವ್ನ್ ದಾರಿಯಲ್ಲೇ ಹೋಗಿ ನಾವ್ ಅವನ್ನ ಹಿಡಿಬೇಕು. ಆಲ್ರೆಡಿ ಹೇಳದ್ನಲ್ವಾ ಅವ್ನ್ 3ನೇ ವಿಶ್ ಕೇಳ್ಬಿಡ್ಬೇಕು, ಅವಾಗ ನಾವ್ ಅವನ್ನ ಸಿಕ್ಕಾಕ್ಸೋ ತರ ಪ್ಲಾನ್ ಮಾಡೋಣ ಅಂತ. ಇವಾಗ ಖಂಡಿತ ಅವನು 3ನೇ ವಿಶ್ ಕೇಳ್ತಾನೆ. ಯಾಕಂದ್ರೆ ಇವಾಗ ನಾನು ಅವ್ನ ಆತರ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಬಂದಿದ್ದೀನಿ. ಅವ್ನ್ 3ನೇ ವಿಶ್ ಕೇಳೋವರೆಗೂ ನಮ್ಗೆ ವಾಯ್ದಾನೆ ತಾನೆ, ಕೇಳ್ತಾನೆ ನೋಡ್ಕೊಂಡಿರು ಅಂತ ಇವ್ರೊಂದು ಪ್ಲಾನ್ ನ ಮಾಡ್ತಾ ಇದಾರೆ. ಆಮೇಲೆ ಇವಳಂತಾಳೆ ಸರಿ ಆ ಕತೆ ಬಿಡು, ನಾನು ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕು, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ ಅಂದಾಗ ಅವ್ನಿಗೇನ್ ಅರ್ಥ ಆಗಿಲ್ಲ. ನಾನೇ ನಿನ್ನ ಹತ್ರ ಸುಳ್ಳು ಹೇಳ್ದೆ ಅಂದಾಗ ಅವಳಂತಾಳೆ ನಾನ್ ಚಿಕ್ಕ ಹುಡುಗಿಯಾಗಿದ್ದು ಸತ್ತಿದ್ದು 1060ನೇ ವರ್ಷದಲ್ಲಿ, ಸಾರಿ 40ನೇ ವರ್ಷದಲ್ಲಿ, ನೀನ್ ಆ ದೀಪದಲ್ಲಿ ಬಂದಿಯಾಗಿದ್ದು 1061ನೇ ವರ್ಷದಲ್ಲಿ. ಹಂಗಾದ್ರೆ 20 ವರ್ಷ ನೀನ್ ಎಲ್ಲಿದ್ದೆ, ಏನ್ ಮಾಡ್ಕೊಂಡಿದ್ದೆ ಅಂದಾಗ ನಮ್ ಹೀರೋಗ್ ಅರ್ಥನೇ ಆಗಿಲ್ಲ. ಏನ್ ಹೇಳ್ತಾ ಇದೀಯ ಅಂದಾಗ ಇವನೇ ಇವಾಗ ಆ ದೀಪ ನಿಂದೆ ತಿರ್ಗಿಸ್ ನೋಡ್ತಾನೆ, ಅದ್ರಲ್ಲಿ ಇಯರ್ ಇದೆ. ಹೌದು ಇದ್ರಲ್ಲಿ 1060 ವರ್ಷ ಅಂತಿದ್ಯಲ್ಲ, ಹಂಗಾದ್ರೆ 20 ವರ್ಷ ಏನಾಯ್ತು ಅಂತ ಇವಾಗ ಅವ್ನಿಗೆ ಡೌಟ್ ಬರ್ತಾ ಇದೆ. 20 ವರ್ಷ ಏನ್ ಮಾಡ್ದ ಅಂತ ಇವನ್ಗೆ ನೆನ್ಪಿಲ್ಲ. ಈ ತರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಬಬ್ಲು ಬರ್ತಾನೆ. ಬಂದಿದ ತಕ್ಷಣ ಯಜಮಾನ್ರೆ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು ಬನ್ನಿ ಅಂತ ಇವನನ್ನ ಒಂದ್ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ. ಎಲ್ಲಪ್ಪ ಅಂತ ನೋಡಿದ್ರೆ ಅದೇ ಆ ಶಾಹಿದ್ ಅಂತ ನಮ್ಮ ಹೀರೋ ಅವರ ಬ್ರದರ್ ಇದ್ದ ಅಲ್ವಾ ಮನೆ, ಆ ಮನೆಗೆ ಕರ್ಕೊಂಡ್ ಹೋಗಿರೋದು, ಜಂಗನ ಹುಡುಗನ್ ಮನೆಗೆ. ಇಲ್ಲೇನ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ, ನೀವ್ ಚಿಕ್ಕ ವಯಸ್ಸಲ್ಲಿ ಹೀರೋಯಿನ್ ಫಸ್ಟ್ ಬೇಡಿಕೆ ಪ್ರಕಾರ ಒಬ್ಬನ್ಗೆ ನೀವು ವರ ಕೊಟ್ಟಿದ್ರಲ್ಲ ಸಾಯ್ಲೇಬಾರ್ದು ಅಂತ, ಅವಾಗ ಚಿಕ್ಕ ಹುಡುಗನ್ ಸ್ಮೆಲ್ ನಾನು ಇಡ್ಕೊಂಡಿದ್ದೆ. ಇವಾಗ ಅದೇ ಸ್ಮೆಲ್ ಈ ಮನೆಯಿಂದ ಬರ್ತಾ ಇದೆ, ಆದ್ರೆ ಏನು ಒಂದ್ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ, ಅದೇ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ತರ ಹೇಳಿರ್ತಾನೆ. ಈ ಮನೆನ ನಮ್ ಹೀರೋ ನೋಟ್ ಮಾಡಿ ಇಟ್ಕೊಂಡ. ಇವನ್ಗೂ ಏನೋ ಡೌಟ್ ತಲೆಯಲ್ಲಿ ಓಡ್ತಾ ಇದೆ, ಬೇರೆ ಏನೋ ವಿಷಯ ನಡೀತಾ ಇದೆ ಅಂತ. ಅದಾದ್ಮೇಲೆ ಮಾರನೇ ದಿನ ನಮ್ ಹೀರೋಯಿನ್ ಅವಳ ಪಾಡುಗಳು ವುಡ್ ವರ್ಕ್ ಏನೋ ಮಾಡ್ಕೊಂತ ಇರ್ಬೇಕಾದ್ರೆ ಅಲ್ಲಿಗೆ ಬಂದು ಹೇಳ್ತಾನೆ, ನನ್ಗೆ ಸ್ವಲ್ಪ ಕೆಲ್ಸ ಇದೆ ಕಯಾಂಗ್, ನಾನು ದುಬೈಗೆ ಹೋಗ್ಬೇಕು, ನಾನ್ ಮಾತ್ರ ಅಲ್ಲ ಸ್ವಲ್ಪ ನೀನ್ ಕೂಡ ನನ್ ಜೊತೆ ಬರ್ಬೇಕಂದಾಗ, ಏನೋ ನಿನಗ್ ಕೆಲ್ಸ ಇದ್ರೆ ನೀನ್ ಹೋಗು, ನನ್ನನ್ನೇನಕ್ಕೋ ಕರಿತಾ ಇದೀಯ ಅಂದಾಗ, ಏನಿಲ್ಲ ಮತ್ತೆ ಏನಾದ್ರೂ ಮಂತ್ರ ಗಿಂತ್ರ ಹಾಕ್ಬಿಟ್ಟು ನನ್ ಕೈನಾಗಿನ ಯಾರಾದ್ರೂ ಕಟ್ ಹಾಕ್ಬಿಟ್ರೆ ನಿನ್ ಕೈಲ್ ಮಾತ್ರ ತಾನೇ ಬಿಚ್ಚಕ್ಕಾಗೋದು, ಅದಕ್ಕೆ ಸುಮ್ನೆ ನನ್ ಸೇಫ್ಟಿಗ್ ನನ್ ಜೊತೆ ಬಾ ಅಂದಾಗ, ನಾನ್ ನಿನ್ ಯಜಮಾನಿನ ಅಥವಾ ನೀನ್ ನನ್ ಯಜಮಾನನ, ನೀನ್ ಹೇಳ್ದಂಗೆ ನಾನ್ ಕೇಳ್ಬೇಕಾನ ಹತ್ರ ಗುರಾಯಿಸ್ಕೊಂಡ್ ನೋಡ್ತಾಳೆ. ಅವ್ನು ಏನು ಗೊತ್ತಿಲ್ದಿರ ಅಮಾಯಕನ್ ತರ ನಿಂತ್ಕೊಂಡಿರೋವಾಗ ಇನ್ನೇನು ನಮ್ ಹೀರೋ ಕೇಳಿ ಅವಳು ಇಲ್ಲ ಅಂತಾಳ. ನೆಕ್ಸ್ಟ್ ಮಿನಿಟ್ ಎಲ್ಲರೂ ಟ್ರಿಪ್ ಗೆ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ನಮ್ ಹೀರೋಯಿನ್ ಅವರ ಫ್ರೆಂಡ್ ಅಜ್ಜಿ ಅಂತ ಎಲ್ಲರೂ ತಯಾರಾಗಿ ಬಂದಿದ್ದಾರೆ. ಅಲ್ಲಿ ಏರ್ಪೋರ್ಟ್ ಅಲ್ಲಿ ನಿಂತಿರ್ಬೇಕಾದ್ರೆ ಹೀರೋಯಿನ್ ಅವ್ರ ಫ್ರೆಂಡ್ ಕೇಳ್ತಾಳೆ, ಹೌದು ಇವ್ರಿಬ್ರಿಗೆ ಏನಕ್ ನಮ್ ಜೊತೆ ಬರ್ತಿದ್ದಾರೆ, ನನ್ಗೆ ಇವ್ರ ಜೊತೆ ಬರಕ್ ಇಷ್ಟ ಇಲ್ಲ ಅಂದಾಗ, ಎಲ್ಲ ನಾವೊಂದೇ ಫ್ಯಾಮಿಲಿ ತರ ಕಣೆ, ಬರ್ಲಿ ಬಿಡೆ ಅಂತಂದಾಗ, ಸರಿ ಆಯ್ತು ನಡ್ಸು ಅಂತ ಹೇಳ್ತಾರೆ. ಇನ್ನೇನೆಲ್ಲ ಬೋರ್ಡಿಂಗ್ ಟೈಮ್ ಆಯ್ತು ಅಂತ ಒಳಗಡೆ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಫ್ರೆಂಡ್ ನ ಇನ್ನೊಂದು ಹುಡುಗಿ ಕ್ರಾಸ್ ಮಾಡ್ಕೊಂಡು ಹೋಗ್ತಾಳೆ. ಆಲ್ಮೋಸ್ಟ್ ಒಂದ್ ಸ್ವಲ್ಪ ಏರ್ಪೋರ್ಟ್ ಅಲ್ಲಿ ಪೊಲೀಸ್ ಅವರು ಇರ್ತಾರಲ್ಲ ಆತರ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದಾಳೆ. ಅವಳು ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಒಂಥರ ಬೇಜಾರಲ್ಲಿ ನೋಡ್ತಾ ಇದ್ರೆ, ಇವಳು ಒಂಥರ ಬೇಜಾರಲ್ಲಿ ನೋಡ್ತಿದ್ದಾಳೆ. ಇದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ, ಆಮೇಲೆ ಹೇಳ್ತೀನಿ, ಇದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಅಲ್ಲಿಂದ ಅವರು ಮತ್ತೆ ಬಂದ್ಬಿಟ್ರು, ದುಬೈಗೆ ಬಂದ್ಬಿಟ್ರು. ಆದ್ರೆ ನಮ್ ಹೀರೋ ಎಲ್ಲಿ ಕುತ್ಕೊಂಡಿದ್ದ ಅಂತ ಈ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಗೆ ಗೊತ್ತಾಗಿಲ್ಲ. ಹೌದು ನೀನೆಲ್ಲ ಕುತ್ಕೊಂಡಿದ್ದೆ, ನಂಗೆ ಶೀಟಲ್ಲಿ ಎಲ್ಲೂ ಕಾಣಿಸಿಲ್ಲ ಅಂದಾಗ, ನಾನು ಎ ಕ್ಲಾಸ್ ಅಲ್ಲಿ ಬಂದೆ ಅಂತ ಹೇಳ್ತಾನೆ. ₹1 ದುಡ್ಡಿಲ್ಲ ಅಂತ್ಯ, ಎ ಕ್ಲಾಸ್ ಅಲ್ಲಿ ಬೇರೆ ಬಂದಿದ್ಯಾ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋ ಇಬ್ರು ಮಾರ್ಕೆಟ್ ಗೆ ಹೋಗ್ತಾರೆ. ಇದಕ್ಕೂ ಮುಂಚೆ ನೋಡಿದ್ವಲ್ಲ ನಮ್ ಹೀರೋಯಿನ್ ಹೋಗಿದ್ಲಲ್ಲ, ಆತರ ಒಂದು ಮಾರ್ಕೆಟ್. ಅಲ್ಲಿ ಒಂದು ಪ್ಲೇಟ್ ತರ ಇದೆ, ಒಂದು ಜಾರು ಹಂಗೆ ಗೋಡೆಗೆ ಅಂಟ್ಕೊಂಡಿರೋ ತರ ಇರುತ್ತೆ. ಅದನ್ನ ಸ್ವಲ್ಪ ನಿನ್ ಕೈಯಲ್ಲಿ ರಬ್ ಮಾಡು ಅಂದಾಗ ಅವಳಂತಾಳೆ, ನಾನ್ ಯಾಕೆ ಮಾಡ್ಬೇಕು, ನೀನೇ ಮಾಡು ಅಂದಾಗ, ಇಲ್ಲ ನಾನ್ ರಬ್ ಮಾಡಿದ್ರೆ ಅದ್ರ ಒಳಗಡೆ ಇರೋರು ಆಚೆ ಬರಲ್ಲ, ನೀನೇ ಮಾಡು ಅಂದಾಗ ನಮ್ ಹೀರೋಯಿನ್ ಮಾಡಿದ ತಕ್ಷಣ ಮುಂದ್ಗಡೆ ಒಂದು ಹುಡುಗಿ ಪ್ರತ್ಯಕ್ಷ ಆಗ್ತಾಳೆ. ಇವಳು ಬೇರೆ ಯಾರು ಅಲ್ಲ, ಇಷ್ಟೊತ್ತು ನಮ್ ಹೀರೋಯಿನ್ ಹತ್ರ ಹೇಳ್ತಾ ಇದ್ದಲ್ವಾ ನನ್ ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ಜೀನಿಯಾ ಅಂತ. ಅಂದ್ರೆ ನಮ್ ಹೀರೋಗಿರೋ 3 ಫ್ರೆಂಡ್ ಅಲ್ಲಿ ಇವಳು ಒಬ್ಳು. ಇವಳನ್ನ ನೋಡಕ್ಕೆ ನಾವು ಬಂದಿರೋದು ಅಂತ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ಜೀನಿಯಾ ನಿನ್ನ ನೋಡಿ ತುಂಬಾ ದಿನಗಳಾಯ್ತು ಅಂತ ಹಾಗೆ ರಾಗ ಎಳಿತಾ ಇರ್ತಾನೆ. ಹೌದು ತುಂಬಾ ದಿನ ಆಯ್ತು, ಏನಿವಾಗ ಏನಕ್ಕೆ ನಿನ್ನ ನೋಡಕ್ ಬಂದೆ, ನಾನೇ ನಿನ್ನ ನೋಡ್ಬೇಕಂತ ಅನ್ಕೊಂಡಿರ್ಲಿಲ್ವೆ ಅಂದಾಗ, ಏನಿಲ್ಲ ಸುಮ್ನೆ ಹಿಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದೀನಿ ಅಂತ ಹೇಳಿದಾಗ, ಸರಿ ನೀನ್ ಮಾತಾಡೋ ಕತೆ ಆ ಕಡೆ ಇರ್ಲಿ, ನನಗೊಂದು ಕಾಫಿ ಮಗ್ನ ಕೊಟ್ಟಿದ್ನಲ್ವಾ ಅದೆಲ್ಲೋಯ್ತು ಅಂದಾಗ, ಆತ ಯೋಚನೆ ಮಾಡ್ತಾನೆ. ಆ ಟೈಮಲ್ಲಿ ಇವರಿಬ್ರು ಲವರ್ಸ್ ಆಗಿರ್ಬೇಕಾದ್ರೆ ಅವಳಿಗೆ ಗಿಫ್ಟ್ ಕೊಟ್ಟಿರೋದು, ಆದ್ರೆ ಅವ್ನು ತುಂಬಾ ನಾಚಿಕೆಯಿಂದ ಕೂಡ ತಗೊಂಡಿರ್ತಾನೆ. ಅದ್ ಎಲ್ ಬಿಸಾಕಿದ್ದೀನೋ ಗೊತ್ತಿಲ್ವೇ, ಮೋಸ್ಟ್ಲಿ ಯಾವ್ದಾದ್ರು ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರೆ ಅಂತ ಇವನು. ಸರಿ ಅದನ್ನ ಬಿಡು. ಆಮೇಲೆ ನನ್ ಪ್ರೀತಿಯಿಂದ ನನ್ ಕೈಯಾರೆ ಮಾಡಿರೋ ಒಂದು ಕಾರ್ಪೆಟ್ ನ ಕೊಟ್ನಲ್ವಾ ಅದೆಲ್ಲಿ ಅಂದಾಗ, ಅದು ಯಾವ ಮಣ್ ಕೆಳಗಡೆ ಹೋಗಿದ್ಯೋ ಯಾರು ಗೊತ್ತೋ ತರ ಹೇಳ್ತಾನೆ. ಇನ್ ಇವ್ರಿಬ್ರು ಇವ್ರ ಹಳೆ ಲವ್ ಸ್ಟೋರಿಗಳನ್ನ ಎತ್ಕೊಂಡು ಮಾತಾಡ್ತಾ ಇದ್ರೆ ನಮ್ ಹೀರೋನಿಗೆ ಟೆನ್ಷನ್ ಆಗುತ್ತಾ ಇಲ್ವಾ. ಸರಿ ಲವರ್ಸ್ ಇಬ್ರು ತುಂಬಾ ದಿನಗಳ ಗ್ಯಾಪ್ ಆದ್ಮೇಲೆ ಸೇರಿದೀರಾ, ಮಾತಾಡ್ಕೊಳ್ಳಿ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನಾನೇನಕ್ಕೆ ಸೆಂಟ್ರಲ್ಲಿ ಅಂತ ನಮ್ ಹೀರೋಯಿನ್ ಅಲ್ಲಿಂದ ಹೊರಟೋದ್ಲು. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಜೀನಿಯಾ ಇಬ್ರು ಒಂದ್ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದಾರೆ. ಬೇರೆ ಎಲ್ಲೂ ಅಲ್ಲ, ಅವಳ ಜಾಡಿ ಒಳಗಡೆನೆ. ನಮ್ ಹೀರೋ ಕೇಳ್ಬೇಕಾಗಿರೋದು 2 ಡೌಟ್. ಒಂದು, ಶಾದಿನ ಏನಕ್ಕೆ ಇನ್ನೊಬ್ರು ತರ ಬಂದಿ ಮಾಡಿದ್ದಾರೆ, ಅವ್ನ್ ಯಾವ ಜಾಗದಲ್ಲಿ ಇದಾನೆ ಅನ್ನೋದು. ಮತ್ತೆ 2ನೇದು, ಇವ್ನ್ಗೆ 20 ವರ್ಷಗಳ ನೆನಪೇ ಇಲ್ವಲ್ಲ, 20 ವರ್ಷ ಏನಾಯ್ತಂತ ಇವ್ನ್ ಗೊತ್ತೇ ಇಲ್ವಲ್ಲ, ಅದ್ರ ಬಗ್ಗೆ ಇವಳಿಗೇನಾದ್ರೂ ಗೊತ್ತಾ ಅಂತ ಕೇಳಕ್ಕೆ ಬಂದಿರೋದು. ಅವಳು ಫಸ್ಟ್ ಆ ಶಾಹಿದ್ ಬಗ್ಗೆನೆ ಹೇಳೋದು. ಶಾಹಿದ್ ನ ನೋಡಿ ನಾನು ತುಂಬಾ ವರ್ಷ ಆಗೋಯ್ತು, ಆದ್ರೆ ನಾನು ಲಾಸ್ಟ್ ಅಂಡ್ ಫೈನಲ್ ಅವ್ನ ಬಗ್ಗೆ ಕೇಳ್ಪಟ್ಟಾಗ ಅವ್ನ್ಗೆ ಕಲೀತ್ ಅಂತ ಒಬ್ಬ ಮಗ ಇದ್ದಾನೆ ಅಂತ ಗೊತ್ತಾಯ್ತಂದಾಗ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಏನೋ ಕಲೀತ್ ಅಂತ ಮಗ, ನನಗೆ ಹಿಂಗೆ ವಿಷಯ ಗೊತ್ತಿಲ್ದೆ ಆಗೋಯ್ತು ಅಂತ. ಆಗ ಅವಳು ಹೇಳ್ತಾಳೆ, ಹೌದು ಅವನು ಒಂದು ಹ್ಯೂಮನ್ ಹುಡುಗಿನ ಮದುವೆ ಮಾಡ್ಕೊಂಡು ಅವ್ರಿಗೆ ಒಂದ್ ಮಗ ಕೂಡ ಹುಟ್ಟಿದ. ಅವನ ಅರ್ಧ ಮನುಷ್ಯ ಮತ್ತೆ ಅರ್ಧ ದೆವ್ವಾಗೆ ಹುಟ್ಟಿದ್ದ, ಅಂದ್ರೆ ನಿಮ್ ತರಾನೇ ಒಂದು ಜೀನಿ ಪವರ್ ಇರೋಂತರ ಹುಟ್ಟದ, ಬಟ್ ಅವ್ನಿಗೇನು ಪವರ್ ಇರ್ಲಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಕೇಳಿಸ್ಕೊಂಡು ನಮ್ ಹೀರೋಗೆ ಶಾಕ್ ಆಗೋಯ್ತು. ನಾನ್ ಯಾವಾಗೂ ಶಾಹಿದ್ ಜೊತೆನೆ ಇದ್ದಿದ್ದೆ, ಬಟ್ ಇದಂಗ್ ನನ್ಗೆ ಮರ್ತೋಯ್ತು, ಅವ್ನ್ಗೆ ಯಾವ ಗ್ಯಾಪ್ ಅಲ್ಲಿ ಮದ್ವೆ ಆಯ್ತು, ಮಗ ಹುಟ್ಟದ, ನನ್ಗೊಂದು ಅರ್ಥ ಆಗ್ತಾ ಇಲ್ವೇ ಅಂದಾಗ, ಆಮೇಲೆ ಇವನು ಕಳ್ದೋಗಿರೋ ಆ 20 ಅಂದ್ರೆ
ಅವ್ನಿಗೆ ಬ್ಲಾಂಕ್ ಆಗಿರೋ 20 ವರ್ಷದ ಬಗ್ಗೆ ಕೇಳಿದಾಗ ಇವಳು ಅಂತಾಳೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ಇವಾಗ ನೀನ್ ಕರ್ಕೊಂಡ್ ಬಂದಿದ್ಯಲ್ವಾ ಹುಡ್ಗಿ, ಆ ಹುಡ್ಗಿಗೋಸ್ಕರ ಒಂದು ಊರ್ನೇ ನಾಶ ಮಾಡ್ದಲ್ವ ಅಂದಾಗ ಇವ್ನ್ಗೆ ಇನ್ನೂ ದೊಡ್ಡ ಶಾಕು, ಏನು ಊರ್ನ ನಾಶ ಮಾಡದ್ನ, ಇವಳು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಅಂದ್ರೆ ಅಷ್ಟು ವರ್ಷಗಳ ಹಿಂದೆನೆ ಅವಳು ಸತ್ತೋದ್ಲಲ್ವಾ, ಅದಾದ್ಮೇಲೆ ಇವಾಗೆ ನಾನು ಅವಳನ್ನ ನೋಡಿರೋದು, ಹಂಗಿರ್ಬೇಕಾದ್ರೆ ಆ ಹುಡ್ಗಿಗೋಸ್ಕರ ನಾನ್ ಈ ಊರ್ನೇ ನಾಶ ಅಂದ್ರೆ ಒಂದು ಊರ್ನೇ ನಾಶ ಮಾಡಿದಿನ, ನನ್ ಕೈಲಿ ಏನು ನಂಬಕ್ಕೆ ಆಗ್ತಾ ಇಲ್ಲ ಅಂದಾಗ ಇವಾಗ ಅವಳಿಗೆ ಅರ್ಥ ಆಯ್ತು, ಹೇಳ್ಬಾರ್ದನ್ನೆಲ್ಲ ಹೇಳ್ಬಿಟ್ನ ಅಂತ ಹೇಳಿ ಅವಳು ಬೈ ಮೇಲೆ ಕೈ ಇಟ್ಕೊಂಡವಳು ಇದಕ್ ಮೇಲೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ಲು. ಅವಾಗೆ ನಮ್ ಹೀರೋಗ್ ಅರ್ಥ ಆಯ್ತು ನನ್ನಿಂದ ಏನೋ ಒಂದು ವಿಷಯನ ಮುಚ್ಚಿಡಕ್ಕೆ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ಅಂದ್ರೆ ಇವ್ನ್ ಮರ್ತೋಗಿರೋ 20 ವರ್ಷದಲ್ಲಿ ಏನೋ ಒಂದು ವಿಷಯ ನಡೆದಿದೆ ಅಂತ ಇವನು ಇವಾಗ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಶಾಹಿದ್ ನ ತೋರಿಸ್ತಾರೆ. ಅವನನ್ನ ಈ ಸತಿಯ ಜಂಗ್ ಬಂದು ಫುಲ್ ಕೈ ಬಾಯಿ ಎಲ್ಲ ಕಟ್ಟಾಕ್ಬಿಟ್ಟಿರ್ತಾನೆ, ಯಾಕಂದ್ರೆ ಈ ಸತಿ ಬಾಯಿನ ಕಟ್ಟಾಕಿಲ್ಲ ಅಂದ್ರೆ ಮತ್ತೆ ಎಲ್ಲಾರು ನಿದ್ದೆ ಮಾಡೋ ತರ ಮಾಡಿ ಇನ್ನೆಲ್ ಹೊರಟೋಗ್ತಾನೋ ಅಂತ ಹೇಳಿ ಕಂಪ್ಲೀಟ್ ಆಗಿ ಕಟ್ಟಾಕ್ಬಿಟ್ಟ. ಈಗ ಅವನ್ನ ನೋಡೋದಕ್ಕೆ ಅಂತ ಜಂಗನ ಹುಡುಗ ಬಂದಿದ್ದಾನೆ. ಈಗ ನಮ್ ಹೀರೋಯಿನ್ ಆ ಟೈಮ್ ಅಲ್ಲಿ ಬೇಡ್ಕೊಂಡಿದ್ದು ಈ ಹುಡುಗನ್ಗೆ ಸಾಯ್ದೆ ಇರೋ ತರ ಒಂದು ವರ ಕೊಡ್ಬೇಕು ಅಂತ, ಅಂದ್ರೆ ತುಂಬಾ ದಿನ ಬದುಕ್ಬೇಕು ಅನ್ನೋ ತರ ವರ ಕೊಟ್ರು. ಆ ಟೈಮ್ ಅಲ್ಲಿ ಅವ್ಳು ಬೇಡ್ಕೊಂಡಿದ್ದು ಜಂಗನ ಹುಡುಗನ್ಗೋಸ್ಕರ. ಬಟ್ ಇವನ್ನ ನೋಡಿ ಶಾಹಿದ್ ಖಲೀದ್ ಅಂತ ಕರ್ದ. ಇದಕ್ಕೂ ಮುಂಚೆ ನೋಡಿರ್ತೀವಿ ಖಲೀದ್ ಅಂತ ಕರ್ದ, ಅಂದ್ರೆ ಖಲೀದ್ ಬಂದು ಶಾಹಿದ್ ಅವರ ಮಗ. ಹಂಗಿರ್ಬೇಕಾದ್ರೆ ಈ ಜಂಗನ ನೋಡ್ಬಿಟ್ಟು ಏನಕ್ಕೆ ಇವ್ನು ಖಲೀದ್ ಅಂತ ಕರೀತಾ ಇದ್ದಾನೆ, ಅದೇನ್ ಸ್ಟೋರಿ ಅಂತ ನೋಡೋಣ ಆಮೇಲೆ. ಆದ್ರೆ ಈಗ ಸದ್ಯಕ್ಕೆ ಈ ಜಂಗನ್ ಅವ್ನ್ ಮೈ ಒಳಗಡೆ ಖಲೀದಿದಾನೋ ಈ ಜಂಗೆ ಇರ್ಬೋದ, ಜಂಗ್ ಅಂತಾನೆ ಕರೆಯೋಣ. ಇವನ ರಿಫ್ಲೆಕ್ಷನ್ ಬಂದು ಅಲ್ಲಿ ಮಿರರ್ ಅಲ್ಲಿ ಕಾಣಿಸ್ತಾ ಇದಲ್ವಾ, ಒಬ್ಬ ವಯಸ್ಸಾಗಿರೋ ಒಂದು ದೇವತರನೇ ಇರ್ತಾರೆ ನೋಡೋದಕ್ಕೆ, ಆ ಸ್ಟೇಜ್ ಅಲ್ಲಿ ಇದಾನೆ. ಯಾಕಂದ್ರೆ 1000 ವರ್ಷಗಳಿಂದ ಬದುಕಿದಾನಲ್ವಾ, ಸೊ ಹಂಗೆ ಇರ್ತಾನೆ ನೋಡಕ್ಕೆ. ಆದ್ರೆ ಇವಾಗ ಏನಕ್ಕೆ ಇವ್ನ ಇತ್ರ ಮೀಟ್ ಮಾಡಕ್ ಬಂದಿದ್ದಾನೆ ಅಂತಂದ್ರೆ, ನೀನ್ ಏನು ಚಿಂತೆ ಮಾಡ್ಬೇಡ, ಆದಷ್ಟು ಬೇಗ ನಿನ್ ಫ್ರೆಂಡ್ ಆ ಇಬ್ಲಿಸ್ ಇದಾನಲ್ವಾ, ಅಂದ್ರೆ ನಮ್ ಹೀರೋನ, ಅವನನ್ನ ಬೇಗ ಕಂಡಿಡಿದ್ ಬಿಡ್ತೀನಿ, ನಾನ್ ಅವ್ನಿಗೆ ಒಂದು ಯಜಮಾನ ಆಗಿದ್ಬಿಡ್ತೀನಿ. 1000 ವರ್ಷದಿಂದ ಬದುಕಿ ನನ್ಗಂತೂ ಸಾಕಾಗ್ಬಿಟ್ಟಿದೆ, ಲೈಫ್ ಅಲ್ಲಿ ಏನಾದ್ರೂ ಒಂದು ಚೇಂಜಸ್ ನ ತರ್ತಾ ಇರ್ಬೇಕು, ಅದಕ್ಕೋಸ್ಕರನೇ ಅವ್ನ್ ನನಗೆ ಒಂದು ಸ್ಲೇವ್ ಆಗಿ ಬಂದ್ಬಿಟ್ರೆ ನಾನು ಏನೆಲ್ಲ ಮಾಡ್ತೀನೋ ನೋಡ್ಕೊಂಡಿರೋ, ಅದು ನಿನ್ನಿಂದ ಮಾತ್ರನೇ ಸಾಧ್ಯ, ಅಂದ್ರೆ ನಿನ್ನ ಇಟ್ಕೊಂಡು ಅವನನ್ನ ನನ್ ಕೆಳಗಡೆ ಬರೋ ತರ ಮಾಡ್ತೀನಿ ಅನ್ನೋ ತರ ಮಾತಾಡ್ತಾ ಇದ್ದ. ಶಾಹಿದ್ಗೆ ಏನ್ ಅರ್ಥ ಆಗ್ತಾರೋ ನಂಗೆ ನಿಂತಿದ್ದಾನೆ. ಅಪ್ಪ ನೀನ್ ಸುಮ್ನೆ ನನ್ ಬಗ್ಗೆ ಚಿಂತೆ ಮಾಡ್ಬೇಡಪ್ಪ, ನೀನ್ ಅನ್ಕೊಂಡಿರೋದೇನು ಸಾವೇ ಇಲ್ದೇ ಇರೋ ಒಂದು ಬದುಕು ಸಂತೋಷವಾಗಿರುತ್ತೆ ಅಂತ, ಆದ್ರೆ ಅದ್ರಷ್ಟು ನರಕ ಇನ್ನೇನು ಇಲ್ಲ ಗೊತ್ತಾ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟು ವರ್ಷ ಬದುಕ್ಬಿಟ್ನಲ್ವಾ, ಅದರಿಂದ ಅವ್ನ ಹತ್ರ ಹೇಳ್ತಾ ಇರೋದು. ಮೋಸ್ಟ್ಲಿ ಅವ್ನ ಲೈಫ್ ಅಲ್ಲಿ ಏನೇನ್ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಈಗ ಮುಖ್ಯವಾಗಿ ನಮ್ ಹೀರೋನ ಇವನ ಸ್ಲೇವ್ ಆಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ. ಇವಾಗ ಇನ್ನೊಂದ್ ಕಡೆ ನಮ್ಮ ಹೀರೋ ಅವರ ಇನ್ನೊಂದು ಫ್ರೆಂಡ್ ಅದೇ ಆತ್ಮಗಳನ್ನೆಲ್ಲ ಹೂಗಿಡಗಳಾಗಿ ಬೆಳೆಸ್ತಾ ಇದ್ದ ಅಲ್ವಾ, ಅವನ್ ಜಾಗನ ತೋರಿಸ್ತಾರೆ. ಫಸ್ಟ್ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿತ್ತು, ಬಟ್ ಇವಾಗ ಅವ್ನ್ ತೋಟದಲ್ಲಿರೋ ಎಲ್ಲಾ ಹೂಗಳು ಬಾಡೋಗ್ಬಿಟ್ಟಿದೆ. ಒಂದೇ ಒಂದು ಹೂವ ಮಾತ್ರನೇ ತುಂಬಾ ದೈತ್ಯವಾಗಿ ದೊಡ್ಡದಾಗಿ ಬೆಳೆದಿರುತ್ತೆ. ಆ ಒಂದು ಹೂವನ ಮಾತ್ರ ಇವನು ನೋಡ್ಕೊಂತಾ ಇರೋದು. ಆಕ್ಚುಲಿ ಇವನ ಹೆಸರು ಸಹಾರಾ ಅಂತ. ಇವನನ್ನ ನೋಡಕ್ಕೆ ಇವಾಗ ಇವನ್ ಬಂದಿರ್ತಾನೆ. ಅವ್ನ್ ಹೇಳ್ತಾನೆ, ನಿನ್ ಫ್ರೆಂಡ್ ಇದಾನಲ್ವಾ, ಅದೇ ನಿಮ್ಮ ಸಹೋದರ ಇಬ್ಲಿಸ್, ಅವ್ನ್ ನಿನ್ನ ನೋಡಕ್ಕೆ ಅಂತ ಬರ್ತಾನೆ. ಅವ್ನು ಮರ್ತೋಗಿರೋ ಆ 20 ವರ್ಷದಲ್ಲಿ ಏನಾಯ್ತು ಅಂತ ತಿಳ್ಕೊಳಕ್ಕೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ನಾಳೆ ದಿನ ಇಲ್ಲಿಗೂ ಬರ್ತಾನೆ, ಆದ್ರೆ ಅವ್ನ್ಗೆ ಯಾವ ನಿಜಾನೂ ಗೊತ್ತಾಗ್ಬಾರ್ದು. ಏನೋ ನಿನ್ಗೆಲ್ಲ ಗೊತ್ತು ತಾನೆ ಅಂತ ಕೇಳಿದಾಗ ಫಸ್ಟ್ ಅವ್ನ್ ತುಂಬಾ ಸಂತೋಷ ಪಡ್ತಾನೆ, ಯಾಕಂದ್ರೆ ಸುಮಾರು ವರ್ಷಗಳಾದ್ಮೇಲೆ ಅವ್ನ್ ಫ್ರೆಂಡ್ ನ ನೋಡ್ತಾ ಇರೋದ್ರಿಂದ. ಆದ್ರೆ ಇವಾಗ ಇವನ್ ಬೇರೆ ಇತ್ರ ಏನು ನಿಜ ಹೇಳ್ಬಾರ್ದು ಅಂತ ಹೇಳ್ಬಿಟ್ರಲ್ಲ, ಅಂದ್ರೆ ಹಯ್ಯನ್ ಬಂದ್ ಇತ್ರ ಹೇಳ್ದ ಅಲ್ವಾ, ಏನಕ್ಕೋಸ್ಕರ ಹತ್ರ ಹೇಳ್ದ ಅಂತ ಗೊತ್ತಿಲ್ಲ. ಹಂಗಾದ್ರೆ ಇದಕ್ಕೂ ಮುಂಚೆ ಅವ್ನಿಗೆ ನಿಜ ಗೊತ್ತಿತ್ತು, ಬಟ್ ನಮ್ ಹೀರೋ ಹತ್ರ ಅವನೇ ವಾಂಟೆಡ್ ಆಗಿ ಹೇಳಿಲ್ಲ, ನನ್ಗೇನು ಗೊತ್ತಿಲ್ಲ ಅನ್ನೋ ತರ ಇದ್ದ. ಇವಾಗ ಇವನ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ, ಹೀರೋ ಬಂದು ಕೇಳಿದ್ರೆ ಕೂಡ ನೀನ್ ಏನು ನಿಜ ಹೇಳ್ಬೇಡ ಅಂತ. ಇದನ್ನ ಕೇಳಿಸ್ಕೊಂಡು ಅವ್ನಿಗೊಂಥರ ತುಂಬಾ ಡಲ್ ಆಗೋಯ್ತಲ್ವಾ, ಸರಿ ಆಯ್ತು ಅಂತ ಹೇಳ್ತಾನೆ. ಆಮೇಲೆ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.